ಜೆಸಿಐ ನೆಲ್ಯಾಡಿ ವಲಯ 15 ಪ್ರಾಂತ್ಯ ಎ ಜೆಸಿಎಚ್ಜಿಎಫ್ ದಯಾಕರ್ ರೈ ಕೆಎಂ ಮತ್ತು ತಂಡದ ಪದಸ್ವೀಕಾರ ಸಮಾರಂಭ 2023 ದಿನಾಂಕ 27/1/2023 ಶುಕ್ರವಾರ ಸರ್ಕಾರಿ ಪ್ರಾಥಮಿಕ ಶಾಲೆ ನೆಲ್ಯಾಡಿಯಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಶಶಿಕುಮಾರ್ ರೈ ಬಾಲ್ಯೊಟ್ಟು, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು, ಜೆಎಫ್ಡಿ ಪುರುಷೋತ್ತಮ ಶೆಟ್ಟಿ ವಲಯಾಧ್ಯಕ್ಷರು ವಲಯ 15 ಜೆಸಿಐ ಭಾರತ, ಜಾರ್ಜ್ ಟಿಎಸ್ ಪ್ರಾಂಶುಪಾಲರು ಬೆತನಿ ಪಿಯು ಕಾಲೇಜ್ ನೂಲ್ಜಿಬಾಲ್ತಿಲ, ಜೆಸಿ ದೇವರಾಜ್ ಕುತ್ಪಾಜೆ ವಲಯ ಉಪಾಧ್ಯಕ್ಷರು ವಲಯ 15 ಪ್ರಾಂತ್ಯ ಎ ಇವರ ಉಪಸ್ಥಿತಿಯಲ್ಲಿ ಜೆಸಿಎಚ್ಜಿಎಫ್ ದಯಾಕರ್ ರೈ ಕೆಎಂ ಹಾಗೂ ತಂಡದವರಿಂದ ಪದಗ್ರಹಣ ಸ್ವೀಕಾರ ಸಮಾರಂಭವು ನಡೆಯಿತು. 2022 ಕಲಾರತ್ನ ಪ್ರಶಸ್ತಿ ಪುರಸ್ಕೃತ ಜೆಸಿ ವಿಶ್ವನಾಥ್ ಶೆಟ್ಟಿ ಇವರನ್ನು ಸನ್ಮಾನಿಸಲಾಯಿತು. ಎಚ್ಜಿಎಫ್ ದಯಾಕರ್ ರೈ ಮತ್ತು ತಂಡದ ಪದ ಸ್ವೀಕಾರ ಸಮಾರಂಭ 2023 ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು, ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಘಟಕದ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಜೆಎಫ್ಡಿ ಪುರುಷೋತ್ತಮ ಶೆಟ್ಟಿ ವಲಯಾಧ್ಯಕ್ಷರು ವಲಯ 15 ಜೆಸಿಐ ಭಾರತ, ನಿಮಗೆ ನಮ್ಮ ಘಟಕದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೊಂದು ಮುಖ್ಯ ಅತಿಥಿ ಶ್ರೀ ಜಾರ್ಜ್ ಟಿಎಸ್ ಪ್ರಾಂಶುಪಾಲರು ಬೆತನಿ ಪಿಯು ಕಾಲೇಜ್ ನೂಜಿಬಾಳ್ತಿಲ ಇರ್ತಾರೆ. ಸರ್, ನಿಮಗೆ ನಮ್ಮ ಘಟಕದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜೆಸಿ ದೇವರಾಜ್ ಕುತ್ಪಾಜೆ ವಲಯ ಉಪಾಧ್ಯಕ್ಷರು ವಲಯ 15 ಪ್ರಾಂತ್ಯ ಎ, ಸರ್, ನಿಮಗೆ ನಮ್ಮ ಘಟಕದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂದಂತಹ ಎಲ್ಲ ಆತ್ಮೀಯರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಅತಿಥಿಗಳಿಗೆ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೊದಲು ಶಶಿಕುಮಾರ್ ರೈ ಬಾಳಿಬಿಟ್ಟು ಇವರಿಗೆ ಜೆಸಿ ರವೀಂದ್ರ ಟಿ ಇವರು ಶಾಲನ್ನು ಹೊದಿಸಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪುರುಷೋತ್ತಮ ಶೆಟ್ಟಿ ಟಿ ಇವರಿಗೆ ಡಾಕ್ಟರ್ ಸದಾನಂದ ಪುತ್ತರ್ ಇವರು ಶಾಲೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜಾರ್ಜ್ ಟಿಎಸ್ ಇವರಿಗೆ ಜೆಸಿ ಅಬ್ರಾಮ್ ವರ್ಗೀಸ್ ಇವರು ಶಾಲೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದೇವರಾಜ ಕುಟ್ಪಾಜೆ ಇವರಿಗೆ ವಿಆರ್ ಹೆಗ್ಡೆ ಸರ್ ಶಾಲೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಶಿಕುಮಾರ್ ರೈ ಬಾಲ್ಯೊಟ್ಟು ಇವರ ಕಿರು ಪರಿಚಯ ನಿಮ್ಮ ಮುಂದಿಡಲು ಬಯಸುತ್ತೇನೆ. ಬಂಧುಗಳೇ, ಕೀರ್ತಿಶೇಷರಾದ ಬಾಲ್ಯೊಟ್ಟು ಗುತ್ತು ಗೋಪಣ್ಣ ರೈ ಹಾಗೂ ಬಯಲುಗುತ್ತು ಬಾಲಕಿ ರೈ ಅವರ ಪುತ್ರರಾದ ಇವರು ಬಾಲ್ಯೊಟ್ಟು ಮನೆತನದ ಹೆಮ್ಮೆಯ ಪುತ್ರ. ಕಡಲ ಸೀಮೆಯ ಧೀಮಂತ ಸಹಕಾರಿ ಧುರೀಣ, ಮಾನವೀಯ ಮಿಡಿತದ ಅನನ್ಯ ಸಾಧನೆಯ ಸಮಾಜ ಸೇವಕ, ದಕ್ಷಿಣ ಕನ್ನಡ ಜಿಲ್ಲಾ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ, ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರಕ್ಕೆ ಶಕ್ತಿ ತುಂಬಿದವರು. ಡಾಕ್ಟರ್ ಎಂಎಸ್ ರಾಜೇಂದ್ರ ಕುಮಾರ್ ಅಭಿನಂದನಾ ಸಮಿತಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟು ತನ್ನ ಸಂಘಟನಾ ಚತುರತೆ ಏನೆಂದು ಸಾಬೀತುಪಡಿಸಿದವರು. 8 ವರ್ಷಗಳ ಕಾಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪುತ್ತೂರು ತಾಲೂಕಿನ ಜನಜಾಗೃತಿ ವೇದಿಕೆಯ ಯಶಸ್ವಿ ಅಧ್ಯಕ್ಷರಾದವರು. ಬೆಂದ್ರತೀರ್ಥ ಅಭಿವೃದ್ಧಿ ಸಮಿತಿ ಸಂಚಾಲಕರಾಗಿ, ನಿಟ್ಪಳ್ಳಿ ಶಾಂತದುರ್ಗ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕರಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟವರು. ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಡುಕೆರೆ ಕಂಬಳದ ಸಮಿತಿಯ ಸಂಚಾಲಕರಾಗಿ ಅದ್ಭುತ ಯಶಸ್ಸನ್ನು ಕೊಟ್ಟವರು. ಪುತ್ತೂರು ಬಂಟರ ಸಂಘದ ಅಧ್ಯಕ್ಷರಾಗಿ ಸಮುದಾಯದ ತಳಮಟ್ಟದ ಜನರಿಂದ ಹಿಡಿದು ಉನ್ನತ ವರ್ಗದವರೆಗೂ ತಮ್ಮ ಕಾರ್ಯ ನೈಪುಣ್ಯತೆಯಿಂದ ತಮ್ಮದೇ ಛಾಪು ಮೂಡಿಸಿದವರು. ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಕರಾವಳಿ ಬಂಟರ ಕಲಾ ವೈಭವ ಹಾಗೂ 2022 ಬಂಟ್ರೆ ಗೌಜಿ ಎಂಬ ಅದ್ಧೂರಿ ಕಾರ್ಯಕ್ರಮ ನಿರ್ವಹಣೆಯಲ್ಲಿ ಇಡೀ ಸಮುದಾಯವೇ ಶಹಬಾಸ್ಗಿರಿ ನೀಡಿದೆ. ಇವರ ಸಾಧನೆಗೆ ಇವರ ಪತ್ನಿ ಹರಿಣಾಕ್ಷಿ ಎಸ್ ರೈ ಹಾಗೂ ಪುತ್ರ ಶಿರಾಜ್ ಎಸ್ ರೈ ಮತ್ತು ಪುತ್ರಿ ಪ್ರಿಜಲ್ ರೈ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನೀವು ನಮ್ಮ ಯುವ ಸಮುದಾಯಕ್ಕೊಂದು ಸ್ಫೂರ್ತಿಯ ಚಿಲುಮೆ. ವ್ಯಕ್ತಿಯೊಬ್ಬ ಸಮಾಜ ಸೇವೆಯ ಮೂಲಕ, ಸಂಘಟನೆಯ ಮೂಲಕ ಎಷ್ಟು ಎತ್ತರಕ್ಕೆ ಬೆಳೆಯಬಲ್ಲ ಎಂಬುದಕ್ಕೆ ನೀವೊಂದು ರೋಲ್ ಮಾಡೆಲ್. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎಂಬಂತೆ ಗಳಿಸಿದ ಬಹುಪಾಲನ್ನ ಸಮಾಜಕ್ಕೆ ಅರ್ಪಿಸಿದ ನಿಷ್ಠಾವಂತ ನಾಯಕರು ನೀವು. ಸರಳ ವ್ಯಕ್ತಿತ್ವದ ಸಜ್ಜನ. ನಿಮ್ಮ ಈ ಸಹಕಾರಿ ರಂಗದ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಈ ಸಮಾಜದಲ್ಲಿ ಬಹುಕಾಲ ನೆನಪಲ್ಲಿ ಉಳಿಯುವಂತೆ ಮಾಡುತ್ತದೆ. ಜೆಸಿಯ ಈ ಯುವ ಸಂಸ್ಥೆಯು ತಮ್ಮಿಂದ ಸ್ಫೂರ್ತಿಗೊಂಡಿದೆ.
ಎಂದು ಹೇಳುತ್ತಾ ತಮ್ಮನ್ನು ಈ ಸಭೆಗೆ ಪರಿಚಯಿಸಲು ಬಹಳ ಸಂತೋಷ ಪಡುತ್ತೇನೆ. ಜೆಸಿ ಪುರುಷೋತ್ತಮ ಶೆಟ್ಟಿ ಸರ್, ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಗೆಣಸಿನ ಕುಮೇರು ನಾರಾಯಣ ಶೆಟ್ಟಿ ಮತ್ತು ಚಿನ್ನಮ್ಮ ಎನ್ ಶೆಟ್ಟಿ ದಂಪತಿಗಳ ಸುಪುತ್ರ. ಇವರು ಕೃಷಿಯೇ ತನ್ನ ಉಸಿರಾಗಿಸಿಕೊಂಡ ಕೃಷಿಕ. ಪುತ್ತೂರು ಜೆಸಿ ಘಟಕಕ್ಕೆ 2005ರಲ್ಲಿ ಸೇರಿ 2017ರಲ್ಲಿ ಘಟಕ ಅಧ್ಯಕ್ಷರಾಗಿರುತ್ತಾರೆ. ಆ ವರ್ಷ ಅವರ ಸಾಧನೆಗೆ ವಲಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳು ಲಭಿಸಿವೆ. ಇವರ ಪರಿಶ್ರಮ ಮತ್ತು ಕಾರ್ಯದಕ್ಷತೆಯಿಂದ 2017ರಲ್ಲಿ ವಲಯ ಉಪಾಧ್ಯಕ್ಷರಾದರು. 2018ರಲ್ಲಿ ಮತ್ತು 2019ರಲ್ಲಿ ಇವರಿಗೆ ವಲಯ ಅಧಿಕಾರಿ ಹುದ್ದೆ ನೀಡಿ ಗೌರವಿಸಲಾಯಿತು. ವೃತ್ತಿಯಲ್ಲಿ ಪಂಬೆತಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಇವರು ಜೆಸಿಯಿಂದ ಪಡೆದ ಅಪಾರ ಅನುಭವಗಳು ಇವರನ್ನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹುದ್ದೆಯಲ್ಲಿ ಅನೇಕ ಸಾಧನೆ ಮಾಡಲು ಪ್ರೇರೇಪಿಸಿತು. ಇವರ ಪರಿಶ್ರಮದಿಂದಲೇ ಸತತ 9 ವರ್ಷ 100% ಸಾಲ ರಿಕವರಿಯಾಗಿದೆ. 3 ವರ್ಷದಲ್ಲಿ ಸಂಘವು ಸರ್ವಶ್ರೇಷ್ಠ ಕಾರ್ಯನಿರ್ವಹಣಾ ಸಹಕಾರಿ ಸಂಘ ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದಿದೆ. ಒಂದಂತೂ ಸತ್ಯ, ಜೆಸಿ ಸಂಸ್ಥೆಗೆ ಸೇರಿ ಅದರ ತತ್ವ ಆದರ್ಶಗಳನ್ನು ತನ್ನ ವೃತ್ತಿಯಲ್ಲಿ ಬಳಸಿಕೊಂಡವರು ಯಾರೂ ಕೂಡ ಸೋಲುವುದಿಲ್ಲ. ಒಂದಲ್ಲ ಒಂದು ಸಾಧನೆ ಮಾಡಿಯೇ ಮಾಡುತ್ತಾರೆ ಎಂಬುದಕ್ಕೆ ಈ ಪುರುಷೋತ್ತಮ ಸರೇ ಒಂದು ಸಾಕ್ಷಿ. ಬಡವರ ಪಾಲಿಗೆ ಕೊಡುಗೈ ದಾನಿಯಾಗಿ ಬಡವರ ಬಂಧು ಎನಿಸಿದ್ದಾರೆ. ಇವರ ಸಾಧನೆಯ ಹಿಂದಿನ ಶಕ್ತಿಯಾಗಿ ಪತ್ನಿ ಶಿಲ್ಪ, ಸ್ಫೂರ್ತಿಯಾಗಿ ಮಗಳು ಮಾನುಷಿ ಕೂಡ ಇದ್ದಾರೆ. ಇವರೇ ಹಸನ್ಮುಖಿ ಗುಣವಂತ ಸಾಧಕ ಪುರುಷೋತ್ತಮ ಸರ್. ಜೆಸಿ ಪುರುಷೋತ್ತಮ ಸರ್, ನಿಮ್ಮನ್ನು ಸಭೆಗೆ ಪರಿಚಯಿಸಲು ಬಹಳಷ್ಟು ಸಂತೋಷವಾಗುತ್ತಿದೆ ಸರ್. ಶ್ರೀ ಜಾರ್ಜ್ ಟಿ.ಎಸ್. ಇವರ ಪರಿಚಯ ಮಾಡಲು ತುಂಬಾ ಸಂತೋಷ ಪಡುತ್ತೇನೆ. ಶ್ರೀಯುತರು ಪಕ್ಕದ ನೂಜ್ಬಾತಿಲಾ PU ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಜಾರ್ಜ್ ಟಿ.ಎಸ್. ಇವರು ಸಂತ ಜಾರ್ಜ್ ವಿದ್ಯಾಸಂಸ್ಥೆಯಲ್ಲಿ ಕಲಿತವರು ಹಾಗೂ ಹೆಚ್ಚಿನ ಹಿರಿಯ ಜೆಸಿ ಶಿಕ್ಷಕರ ಪ್ರೀತಿಯ ಶಿಷ್ಯ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ MA ಪದವಿ ಪಡೆದವರು. ಸಿಕ್ಕಿಂ ಮಣಿಪಾಲ ವಿಶ್ವವಿದ್ಯಾನಿಲಯದಿಂದ MPL ಪದವಿ ಪಡೆದ ಶಿಕ್ಷಣ ಕ್ಷೇತ್ರದ ವಿದ್ವಾಂಸರು. ತನ್ನ 22 ವರ್ಷದ ಉಪನ್ಯಾಸಕ ವೃತ್ತಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ತರುಣ. ದಕ್ಷಿಣ ಕನ್ನಡ ಜಿಲ್ಲಾ PU ಪ್ರಾಂಶುಪಾಲರ ಅಸೋಸಿಯೇಷನ್ ಉಪಾಧ್ಯಕ್ಷರು. ಕೋವಿಡ್ ಸಮಯದಲ್ಲಿ ತನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಕಾಲೇಜ್ ಮಕ್ಕಳಿಗೆ ತರಬೇತಿ ನಡೆಸಿಕೊಟ್ಟಿದ್ದಕ್ಕೆ ಶಿಕ್ಷಣ ಇಲಾಖೆಯಿಂದ ವಿಶೇಷ ಪ್ರಶಂಸಾ ಪತ್ರ ಪಡೆದವರು. ಇವರ ಸಾಧನೆಗೆ ಸ್ಫೂರ್ತಿಯಾದವರು ಇವರ ಸಂಸ್ಥೆಯಲ್ಲಿ ದುಡಿಯುವ ಇವರ ಧರ್ಮಪತ್ನಿ ಶ್ರೀಮತಿ ಬೀನಾ ಹಾಗೂ 2 ಗಂಡು ಮಕ್ಕಳು. ಸರ್, ನಿಮ್ಮ ವೃತ್ತಿಯಲ್ಲಿ ಇನ್ನಷ್ಟು ಶೋಭಿಸುವ ದಿನಗಳು ಬರಲಿ ಎಂದು ಹಾರೈಸುತ್ತಾ ಈ ಸಭೆಗೆ ನಿಮ್ಮನ್ನು ಪರಿಚಯಿಸುತ್ತಿದ್ದೇನೆ. ಜೆಸಿ ದೇವರಾಜ ಕುತ್ಪಾಜೆ ಇವರ ಕಿರು ಪರಿಚಯವನ್ನು ತಮ್ಮ ಮುಂದಿಡಲು ಹರ್ಷಿಸುತ್ತಿದ್ದೇನೆ. ಸುಳ್ಯ ತಾಲೂಕಿನ ಕಸಬಾ ಗ್ರಾಮದ ಪ್ರತಿಷ್ಠಿತ ಕುತ್ಪಾಜೆ ಮನೆತನದ ಕೃಷಿಕ ದಿವಂಗತ ಕೃಷ್ಣಪ್ಪ ಗೌಡ ಮತ್ತು ಸರಸ್ವತಿ ದಂಪತಿಯವರ ಪುತ್ರರಾಗಿ ದೇವರಾಜ್ ಕುತ್ಪಾಜೆಯವರು ಜನಿಸಿದರು. ಕೃಷಿ ಪ್ರಧಾನವಾಗಿರಿಸಿಕೊಂಡು ಇವರು BA ಪದವಿಯನ್ನು ನೆಹರು ಸ್ಮಾರಕ ಮಹಾವಿದ್ಯಾಲಯದಲ್ಲಿ ಪೂರೈಸಿ ತದನಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ರಾಜ್ಯಶಾಸ್ತ್ರದಲ್ಲಿ MA ಪದವಿ, ಕಾಲೇಜು ದಿನಗಳಲ್ಲಿ ಸಾಹಿತ್ಯ, ಕ್ರೀಡೆ, ಸಂಘಟನೆಯ ಮೂಲಕ NSSನ ಸ್ವಯಂ ಸೇವಕರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅತ್ಯುತ್ತಮ ಸ್ವಯಂ ಸೇವಕ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ನಾಡಿಗೆ ಅನ್ನ ನೀಡುವವನೇ ರೈತ. ಉತ್ತಮ ಕೃಷಿಕರಾಗಿ ಹೈನುಗಾರಿಕೆಯಲ್ಲಿ ಉತ್ತಮ ಹೈನುಗಾರಿಕೆಯನ್ನು ಮಾಡಿಕೊಂಡು ಪ್ರವೃತ್ತಿಯಲ್ಲಿ LIC ಏಜೆಂಟರಾಗಿ ದುಡಿಯುತ್ತಿದ್ದಾರೆ. ಸ್ಥಳೀಯ ಯುವಕ ಮಂಡಲ ಪದಾಧಿಕಾರಿಯಾಗಿ ಕೋಡಿಯಾಲ್ಬೈಲು ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸತತ 2ನೇ ಬಾರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಬರವಣಿಗೆ, ಲೇಖನ, ಸಾಹಿತ್ಯ ಇವರ ಮುಖ್ಯ ಹವ್ಯಾಸಗಳಲ್ಲಿ ಒಂದು. 2000ನೇ ಇಸವಿಯಲ್ಲಿ ಯುವ ಜೆಸಿ ಸದಸ್ಯರಾಗಿ 2004ರಲ್ಲಿ ಯುವ ಜೆಸಿ ಅಧ್ಯಕ್ಷರಾಗಿದ್ದವರು. JCI ಸುಳ್ಯ ಪಯಸ್ವಿನಿಯ 2007ನೇ ಇಸವಿಯಲ್ಲಿ ಬೆಳ್ಳಿ ಹಬ್ಬ ವರ್ಷದ ಸಂದರ್ಭ JCI ಸುಳ್ಯ ಪಯಸ್ವಿನಿಯ ಸಾಮಾನ್ಯ ಸದಸ್ಯರಾಗಿ ಸೇರ್ಪಡೆಗೊಂಡು ಘಟಕದ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ 2014ರಲ್ಲಿ ಘಟಕ ಕಾರ್ಯದರ್ಶಿ
ಕಾರ್ಯದರ್ಶಿಯಾಗಿ 2019ರಲ್ಲಿ ಘಟಕ ಉಪಾಧ್ಯಕ್ಷರಾಗಿಯೂ 2020ರಲ್ಲಿ ಘಟಕಾಧ್ಯಕ್ಷರಾಗಿ ಜೆಸಿ ಸುಳ್ಯ ಪಯಸ್ವಿನಿಯನ್ನು ಮುನ್ನಡೆಸಿದವರು. ಅಲ್ಲದೆ ಜೆಸಿಐ ಭಾರತದ ರಾಷ್ಟ್ರಾಧ್ಯಕ್ಷರನ್ನು ಘಟಕಕ್ಕೆ ಕರೆಯಿಸಿ ಗ್ರಾಮಾಂತರ ಭಾಗದಲ್ಲಿ ಓರ್ವ ಫಲಾನುಭವಿಗೆ ರೂಪಾಯಿ 4 ಲಕ್ಷ ವೆಚ್ಚದ ಮನೆಯನ್ನು ಹಸ್ತಾಂತರಿಸಿದವರು. ಕೋವಿಡ್ನಂತಹ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ರವರನ್ನು ಗುರುತಿಸಿ ಗೌರವಿಸಿರುತ್ತಾರೆ. ಆ ವರ್ಷ ಶಾಶ್ವತ ಯೋಜನೆಗೆ ವಲಯದಿಂದ ಅತ್ಯುತ್ತಮ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. 2021ರಲ್ಲಿ ಜೆಸಿಐ ವಲಯ 15ರ ಸಂಯೋಜಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. 2023ರಲ್ಲಿ ಜೆಸಿಐ ಮಂಗಳೂರು ರೈಸ್ ಘಟಕದ ನಿರ್ದೇಶನದೊಂದಿಗೆ ಪ್ರತಿಷ್ಠಿತ ಜೆಸಿಐ ವಲಯ 15ರ ವಲಯ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತಾರೆ. ಪತ್ನಿ ಜೆಸಿರೆಡ್ಡಿ ಚೈತನ್ಯ ದೇವರಾಜ್ ಕುತ್ಪಾಜೆ ಮತ್ತು ಮಗಳು ಬೇಬಿ ಆರುಷಿ ಇವರನ್ನೊಳಗೊಂಡ ಸುಖಿ ಸಂಸಾರ ಇವರದು. ನಾಯಕತ್ವ ಕುರ್ಚಿಯಲ್ಲ, ಅದು ನಿರಂತರ ಕೆಲಸ ಮತ್ತು ಉದಾಹರಣೆಯಾಗಬಲ್ಲ ತಾಕತ್ತು. ಆ ತಾಕತ್ತನ್ನು ಹೊಂದಿರುವವರೇ ಇಂದಿನ ಜೆಸಿಸ್ ವಲಯ ಉಪಾಧ್ಯಕ್ಷ, ನಮ್ಮ ನೆಚ್ಚಿನ ನಾಯಕ ಜೆಸಿ ದೇವರಾಜ್ ಕುತ್ಪಾಜೆ. ಇವರನ್ನು ಈ ಸಭೆಗೆ ಪರಿಚಯಿಸಲು ನಾನು ತುಂಬಾ ಸಂತೋಷ ಪಡುತ್ತೇನೆ. ನಾಯಕತ್ವ ಗುಣವನ್ನ ನಮ್ಮ ಯುವ ಸಮುದಾಯಕ್ಕೆ ಕೊಡತಕ್ಕಂತಹ ಒಂದು ವ್ಯವಸ್ಥೆ ಇದ್ರೆ ಅದು ಜೆಸಿಐ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಅಮೆರಿಕದ ಒಂದು ಹಳ್ಳಿಯಲ್ಲಿ ಉದ್ಘಾಟನೆಗೊಂಡಂತಹ ಈ ಒಂದು ಜೆಸಿಐ ಇವತ್ತು ಎಲ್ಲ ದೇಶಗಳ 118 ದೇಶಗಳಲ್ಲಿ ಜೆಸಿ ಕುಟುಂಬದ ಮೂಲಕ ಇವತ್ತು ಪದ ಸ್ವೀಕಾರ ಆಗುವಂತಹ ಸಂದರ್ಭ ನಡೆಯುತ್ತಾ ಇದೆ. ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರನ್ನ ಕರೆದು ಕೈ ತೂಗಿಸುವಂತಹ ಸಂಸ್ಥೆ ಇದ್ರೆ ಅದು ಜೆಸಿ ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಾನು ಕೂಡ ಒಂದು 15 ವರ್ಷಗಳ ಹಿಂದೆ ಪಾನಾಜೆ ಜೆಸಿಐಯ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆ. ಆದ್ರೆ ಒಂದು ನನ್ನ ಅವಧಿಯಿಂದ 3 ವರ್ಷಗಳ ನಂತರ ಆ ಜೆಸಿ ಸಂಸ್ಥೆ ಮೊಟಗೊಳ್ಳುವಂತಹ ಕೆಲಸ ಕಾರ್ಯಗಳಾದವು. ನಾವು ಯುವಕರಿರುವಂತಹ ಸಂದರ್ಭದಲ್ಲಿ ನಾವು ನಮ್ಮಷ್ಟಕ್ಕೆ ಉದ್ಯೋಗವನ್ನು ಹರಸಿಕೊಂಡು ಬೇರೆ ಬೇರೆ ಕಡೆ ಹೋಗುವಂತಹ ಸಂದರ್ಭದಲ್ಲಿ ಆ ಜೆಸಿ ಸಂಸ್ಥೆ ಅಲ್ಲಿಗೆ ಮುಕ್ತಾಯಗೊಂಡಿದೆ. ಬಹುಶಃ ಒಬ್ಬ ನಾಯಕತ್ವ ಗುಣವನ್ನು ಬೆಳೆಸಬೇಕಿದ್ರೆ ಅವ ಜೆಸಿ ಸಂಸ್ಥೆಯ ಸದಸ್ಯನಾಗಬೇಕು ಎನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಾವು ಎಷ್ಟೋ ತಿಳಿದಿರಬಹುದು, ಆದರೆ ಜೆಸಿಯ ಮೂಲಕ ಕಲಿಯುವಂತಹ ವ್ಯವಸ್ಥೆ ಹಲವಾರು ಇದೆ ಎನ್ನುವಂಥದ್ದನ್ನ ಹೇಳಲಿಕ್ಕೂ ಸಂತೋಷ ಪಡ್ತೇನೆ. ಮಾನವೀಯ ಗುಣ ಬರಬೇಕಿದ್ರೆ ಇಂತಹ ಸಂಸ್ಥೆಯಲ್ಲಿ ತಾವು ತೊಡಗಿಸಿಕೊಂಡು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಎಲ್ಲರನ್ನ ಸಹೋದರತೆಯನ್ನ ಕಾಣುವಂತಹ ಒಂದು ವ್ಯವಸ್ಥೆ ಜೆಸಿಯಿಂದ ಆಗ್ತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಮನುಷ್ಯ ಮೃಗೀಯ ಗುಣವನ್ನ ಹೊಂದುವಂತಹ ಸಂದರ್ಭ ಹಲವಾರು ಬಾರಿ ಬರ್ತದೆ. ಆದರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಸಹೋದರತೆಯನ್ನ ಪಡೆಯುವಂತಹ ಸಂದರ್ಭ ನಮಗೆ ಈ ಒಂದು ಕಾರ್ಯಾಗಾರದ ಮೂಲಕ ಹಲವಾರು ಬದಲಾವಣೆಗಳನ್ನ ಜೀವನದಲ್ಲಿ ನಿರೂಪಿಸಿಕೊಳ್ಳಲಿಕ್ಕೂ ಸಾಧ್ಯತೆಗಳಾಗ್ತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಬಹುಶಃ ನೆಲ್ಯಾಡಿ ಬಹಳ ನನಗೆ ಸುಮಾರು 60 ಕಿಲೋಮೀಟರ್ ದೂರ ಇದೆ. ಆದರೂ ನನ್ನನ್ನು ಆತ್ಮೀಯತೆಯಿಂದ ಎಲ್ಲರೂ ಇಲ್ಲಿ ಇದ್ದಂಥವರೆಲ್ಲರೂ ಪರಿಚಯಿಸ್ತಲೇ ಇದ್ದೀರಿ. ಬಹುಶಃ ಆತ್ಮೀಯತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವಂಥದ್ದನ್ನ ಜೆಸಿಯ ನೂತನ ಅಧ್ಯಕ್ಷರಾದ ದಯಾಕರ್ ರೈ ಅವರು ಕೇಳಿಕೊಂಡರು. ದಯಾಕರ್ ರೈ ಅವರು ಇಲ್ಲಿ ಒಂದು 10 ವರ್ಷಗಳಿಂದ ಪರಿಚಯಸ್ಥರಾಗಿರ್ಬೋದು. ದಯಾಕರ್ ರೈ ಅವರು ನಾವು ಆತ್ಮೀಯತೆಯಿಂದ ಇದ್ದವರು, ಒಬ್ಬ ಸಂಘಜೀವಿ, ಯಾವುದೇ ರೀತಿಯಿಂದ ಒಂದು ಲೈನ್ ಹಾಕಿದ್ರೆ ಆ ಲೈನ್ ಅನ್ನ ದಾಟುವಂತಹ ವ್ಯಕ್ತಿ ಅಲ್ಲ. ಬಹುಶಃ ಇಲ್ಲಿ ಬಂದು ಈ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನ ಕಳೆದ 8 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ಸಂಸ್ಥೆ ಎನ್ನುವಂತಹ ಸಂಸ್ಥೆಯನ್ನಾಗಿ ನಿರೂಪಿಸುವಲ್ಲಿಯೂ ಅವರು ಕಾರಣೀಭೂತರಾಗಿದ್ದಾರೆ. ಬಹುಶಃ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ 8 ವರ್ಷಗಳಿಂದ ಸತತವಾಗಿ ಪ್ರಶಸ್ತಿಯನ್ನ ಪಡೆಯುವಲ್ಲಿ ದಯಾಕರ್ ರೈ ಮತ್ತು ಅವರ ಆಡಳಿತ ಮಂಡಳಿ ಒಗ್ಗೂಡಿಕೊಂಡು ಕೆಲಸ ಮಾಡಿದ್ದರಿಂದ ಒಬ್ಬ ಸಿಇಒ ತನ್ನ ಕೆಲಸ ಕಾರ್ಯವನ್ನ ಯಾವ ರೀತಿ ನಿರ್ವಹಿಸಬಹುದು ಎನ್ನುವಂಥದ್ದನ್ನ ತೋರಿಸಿಕೊಟ್ಟಂತವರು ದಯಾಕರ್ ರೈ ಎನ್ನುವಂಥದ್ದನ್ನ ಹೇಳಿಗೂ ಈ ಸಂದರ್ಭದಲ್ಲಿ ನಾನು ಸಂತೋಷ ಪಡ್ತೇನೆ. ಹಾಗೆ ಪುರುಷೋತ್ತಮ್ ಶೆಟ್ಟರ್ ಅವರು ನನ್ನ ಮನೆಯ ಪಕ್ಕದವರು, ನನ್ನ
ಬಂಟರ ಸಂಘದ ವಲಯ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪಂಬತ್ತಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಅದು ಇಬ್ಬಾಗುವಂತಹ ಸಂದರ್ಭದಲ್ಲಿ ಸಿಇಒ ಆಗಿ ಕೆಲಸ ಕಾರ್ಯಗಳನ್ನು ಮಾಡಿ ಆ ಸಂಘವನ್ನು ಕೂಡ ಅವರು ಉತ್ತಮಪಡಿಸಿದಂತಹ ಒಬ್ಬ ವ್ಯಕ್ತಿ. ಇವತ್ತು ಅವರು ಒಂದು ದೊಡ್ಡ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಯಾವುದೇ ಒಂದು ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ಶಿಸ್ತಿನಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದವರು. ಹಾಗೆ ಮೊದಲಿನ ಅಧ್ಯಕ್ಷರಾದ ಜಯಂತಿ ಅವರು ನನ್ನ ಮನೆಯ ಭಾಗದವರು. ಬಹುಶಃ ನಾನು ಹೈಸ್ಕೂಲ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಮದುವೆಯಾಗಿತ್ತು. ಅಂತ ನನಗೆ ಇವರು ಜೆಸಿಯ ಅಧ್ಯಕ್ಷರಾದ್ದು ಎನ್ನುವಂಥದ್ದು ಬಂದ ನಂತರ ಗೊತ್ತಾಯಿತು. ಬಹುಶಃ ಒಬ್ಬ ಅವರು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರು. ಹೈಸ್ಕೂಲಲ್ಲಿರುವಾಗಲೇ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರತಕ್ಕಂತಹ ಜಯಂತಿಯವರು ಜೆಸಿಐ ನೆಲ್ಯಾಡಿ ವಲಯ 15 ಪ್ರಾಂತ್ಯ ಎ ಪದ ಸ್ವೀಕಾರ ಸಮಾರಂಭ 2023 ದಿನಾಂಕ 27/1/2023. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿ. 2022ನೇ ವರ್ಷದ ನೆಲ್ಯಾಡಿ ಜೆಸಿಐ ಘಟಕದ ಅಧ್ಯಕ್ಷರ ವರದಿ. ನಾನು JCHGF ಜಯಂತಿ BM ಘಟಕಾಧ್ಯಕ್ಷೆ 2022. ಜೆಸಿಐ ಘಟಕ ನೆಲ್ಯಾಡಿ 2022ನೇ ವರ್ಷದಲ್ಲಿ ಜೆಸಿಐ ಘಟಕ ನೆಲ್ಯಾಡಿಯ ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ವಾಚಿಸಲು ಸಂತುಷ್ಟರಾಗಿದ್ದೇನೆ. ಆತ್ಮೀಯರೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. DVಜಿಯವರ ಈ ಕಗ್ಗದ ಸಾಲುಗಳು ಜೆಸಿ ಸಂಸ್ಥೆಗೆ ಪೂರಕವಾಗಿವೆ. ಸಮಾಜ ನಮಗೆ ಏನು ಮಾಡಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಕಿಂಚಿತ್ತಾದರೂ ಸೇವೆ ಮಾಡಿದ್ದೇವೆಯೇ ಅನ್ನುವುದು ಇಲ್ಲಿ ಮುಖ್ಯ. ಒಂದು ಕೈಯಿಂದ ಚಪ್ಪಾಳೆ ತಟ್ಟುವುದು ಹೇಗೆ ಅಸಾಧ್ಯವೋ ಹಾಗೆಯೇ ಒಬ್ಬ ಸದಸ್ಯರಿಂದ ಏನೂ ಮಾಡಲು ಅಸಾಧ್ಯ. ಅದಕ್ಕಾಗಿ ಎಲ್ಲರೊಂದಿಗೆ ಬೆರೆತು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಒಂದಷ್ಟು ತೃಪ್ತಿ ಖಂಡಿತ. ಆತ್ಮೀಯರೇ, ದಿನಾಂಕ 31/1/2022ರಂದು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿಯಲ್ಲಿ ನಡೆದ 2022ನೇ ಜೆಸಿ ವರ್ಷದ ಪದ ಸ್ವೀಕಾರ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀರಾಮಕೃಷ್ಣ ಮಲ್ಲಾರ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಕಡಬ, ವಲಯಾಧ್ಯಕ್ಷರಾದ ಜೆಸಿ ಸೆನೆಟರ್ ರಾಯನ್ ಉದಯ್ ಕ್ರಾಸ್ತಾ, ವಲಯ ಉಪಾಧ್ಯಕ್ಷರಾದ ಜೆಸಿ ಸೆನೆಟರ್ ಸ್ವಾತಿ ಜೆ ರೈ ಇವರ ಘನ ಉಪಸ್ಥಿತಿಯಲ್ಲಿ ಪ್ರತಿಷ್ಠಿತ ನೆಲ್ಯಾಡಿ ಜೆಸಿ ಘಟಕದ ಅಧ್ಯಕ್ಷೆಯಾಗಿ ಪದ ಸ್ವೀಕಾರ ಮಾಡಿರುವೆನು. ಅದೆಷ್ಟೋ ಅವಕಾಶಗಳು ನನಗೆ ಇದ್ದರೂ ಕಾಲ ಕೂಡಿ ಬರದೆ ಯಾವುದು ಆಗದು ಎಂಬಂತೆ 2022ನೇ ವರ್ಷ ನನ್ನ ಪಾಲಿಗೆ ಮರೆಯಲಾಗದ ವರ್ಷ. 26 ವರ್ಷಗಳಿಂದ ನಾನು ಜೆಸಿ ಸದಸ್ಯೆಯಾಗಿದ್ದು ಜೆಸಿಯ ಘಟಕದ ಎಲ್ಲಾ ಹುದ್ದೆಗಳನ್ನು ಅಲಂಕರಿಸಿದರೂ ಅಧ್ಯಕ್ಷೆಯಾಗಲಿಲ್ಲ. ಆದರೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರು ಭದ್ರವಾದ ಬೇರುಗಳು, ಯಾವುದೇ ಮರವನ್ನು ಫಲ ಕೊಡದೆ ಕಡಿಯುವವರಲ್ಲ. ಅಂತೆಯೇ 2022ನೇ ವರ್ಷಕ್ಕೆ ನನಗೆ ಘಟಕದ ಸಾರಥ್ಯವನ್ನು ಕೈಗಿತ್ತರು. ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಈ ಸಾರಥ್ಯವನ್ನು ಸ್ವೀಕರಿಸಿ ನನ್ನ ಘಟಕಾಡಳಿತ ಮಂಡಳಿಯ ಸದಸ್ಯರೊಂದಿಗೆ ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನೆಲ್ಯಾಡಿ ಜೆಸಿಯ ಹೆಸರಿಸಲು ಸಣ್ಣ ಪ್ರಯತ್ನವನ್ನು ಮಾಡಿರುವೆನು. ಜೆಸಿಐ ನೆಲ್ಯಾಡಿ 22ರ ಘಟಕಾಡಳಿತ ಮಂಡಳಿ ಅಧ್ಯಕ್ಷರು JCHGF ಜಯಂತಿ BM, ನಿಕಟ ಪೂರ್ವ ಅಧ್ಯಕ್ಷರು JCHGF ಗಿರೀಶ್ ಡಿ, ಕಾರ್ಯದರ್ಶಿ JC ಪ್ರವೀಣ್ SM, ಕೋಶಾಧಿಕಾರಿ JC ಸುಚಿತ್ರ ಬಂಟ್ರಿಯಾರ್, ಮಹಿಳಾ JC ಅಧ್ಯಕ್ಷರು JC ಜಯಲಕ್ಷ್ಮಿ ಪ್ರಸಾದ್, JJC ಅಧ್ಯಕ್ಷರು JJC ಅಕ್ಷಯ್ ಕೆ, ಜೊತೆ ಕಾರ್ಯದರ್ಶಿ JC ಪ್ರವೀಣ್ ಕುಮಾರ್, ಮಹಿಳಾ JC ಸಂಯೋಜಕರು JC ಸುಪ್ರೀತಾ ರವಿಚಂದ್ರ, JJC ಸಂಯೋಜಕರು JFP ಪ್ರಕಾಶ್ KY, ಪ್ರಗತಿ ಸಂಪಾದಕರು JC ವಿನಯ್ ರಾವ್ P, ನಿರ್ದೇಶಕರು ಲೋಮ್ JC ವಿಮಲ್ ಕುಮಾರ್, ಬಿಸಿನೆಸ್ JC ಯತೀಶ್ ಶೆಟ್ಟಿ, ID JC ಮಿಥುನ್ GS, CD JC ಶಾಹಿದ್ ಅಲಿ, ಪ್ರಾಜೆಕ್ಟ್ JC ಜಾಹ್ನವಿ, ಉಪಾಧ್ಯಕ್ಷರುಗಳು ಲೋಮ್ JCHGF ದಯಾಕರ್ ರೈ, ಬಿಸಿನೆಸ್ JCHGF ಸುಧಾಕರ್ ರೈ, ID JC LCPP, CD JC
ಜೆಸಿ ಅಬ್ದುಲ್ ರಹಿಮಾನ್. ದಿನಾಂಕ 31/1/2022 ಸೋಮವಾರ ಪದ ಸ್ವೀಕಾರ ಸಮಾರಂಭವು ನೆಲ್ಯಾಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಯುತ ರಾಮಕೃಷ್ಣ ಮಲ್ಲಾರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಕಡಬ ತಾಲೂಕು, ಜೆಸಿಐ ಸೆನೆಟರ್ ರಾಯನ್ ಉದಯ್ ಕ್ರಾಸ್ತಾ ವಲಯಾಧ್ಯಕ್ಷರು, ಜೆಸಿಐ ಸೆನೆಟರ್ ಸ್ವಾತಿ ಜೆ ರೈ ಇವರ ಗೌರವ ಉಪಸ್ಥಿತಿಯಲ್ಲಿ ನಡೆಯಿತು. ಈ ದಿನ ಘಟಕದ ಎಲ್ಲಾ ಪೂರ್ವಾಧ್ಯಕ್ಷರು, ಜೆಸಿ ಸದಸ್ಯರು ಉಪಸ್ಥಿತರಿದ್ದರು. ಹೊಸದಾಗಿ ಜೆಸಿ ನವ್ಯ ಪ್ರಸಾದ್ ಹಾಗೂ ವಿನ್ಯಾಸ್ ಜೆ ಬಂಟ್ರಿಯಲ್ ಜೆಸಿಗೆ ಸೇರ್ಪಡೆಗೊಂಡರು. ಈ ದಿನ ಸಾಧನಶ್ರೀ ಪುರಸ್ಕೃತ ಜೆಸಿ HGF ಚಂದ್ರಶೇಖರ್ ಬಾಣಜಾಲ್ ಇವರನ್ನು ಸನ್ಮಾನಿಸಲಾಯಿತು. ಆ ದಿನದ ಆತಿಥ್ಯವನ್ನು ಜೆಸಿ HGF ಚಂದ್ರಶೇಖರ್ ಬಾಣಜಾಲ್ ಇವರು ನೀಡಿರುತ್ತಾರೆ. ಇವರಿಗೆ ನಮ್ಮ ಘಟಕದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಿನಾಂಕ 27/1/2022 ನೆಲ್ಯಾಡಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಮಳೆ ಕೊಯ್ಲು ಪ್ರಾತ್ಯಕ್ಷಿಕ ಕಾರ್ಯಕ್ರಮದಲ್ಲಿ ನಮ್ಮ ಜೆಸಿ ಘಟಕ ಭಾಗವಹಿಸಿರುತ್ತದೆ. ಮಡಂತ್ಯದಲ್ಲಿ ನಡೆದ ವಲಯಾಧ್ಯಕ್ಷ ಜೆಸಿ ಸೆನೆಟರ್ ರಾಯನ್ ಉದಯ ಕ್ರಾಸ್ತಾ ಇವರ ಪದ ಸ್ವೀಕಾರ ಸಮಾರಂಭದಲ್ಲಿ ನಮ್ಮ ಘಟಕದ ಅಧ್ಯಕ್ಷರಾದಂತಹ ಜೆಸಿ ಜಯಂತಿ ಬಿಎಂ, ಗಿರೀಶ್ ಜಿ, ಜೆಸಿ ಶಿವಪ್ರಸಾದ್, ಜೆಸಿ ವಿನ್ಯಾಸ್ ಜೆ ಬಂಟ್ರಿಯಾಲ್, ಜೆಸಿ ಅಕ್ಷಯ್, ಜೆಸಿ ಲೆಟ್ ಹೇಮಂತ್ ಹಾಗೂ ಮೋಕ್ಷಿತ್ ಭಾಗವಹಿಸಿದ್ದೆವು. ದಿನಾಂಕ 2/3/2022 ನೆಲ್ಯಾಡಿ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾದ ಅಕ್ಷರ ಸಂತ ಹರೇಕಳ ಹಾಜಬ್ಬ ಇವರ ಸನ್ಮಾನ ಕಾರ್ಯಕ್ರಮದಲ್ಲಿ ಜೆಸಿಯ ಎಲ್ಲಾ ಪೂರ್ವಾಧ್ಯಕ್ಷರು ಹಾಗೂ ಸದಸ್ಯರು ಭಾಗವಹಿಸಿ ಜೆಸಿಯ ವತಿಯಿಂದ ಸನ್ಮಾನಿಸಲಾಯಿತು. ದಿನಾಂಕ 8/3/2022 ವಿಶ್ವ ಮಹಿಳಾ ದಿನದ ಅಂಗವಾಗಿ ಜೆಸಿ ಸಂಸ್ಥೆಯ ವತಿಯಿಂದ ನೆಲ್ಯಾಡಿ ಪೇಟೆಯಲ್ಲಿ ಸುಮಾರು ವರ್ಷಗಳಿಂದ ಹೂಮಾರಿ ಜೀವನ ಮಾಡುತ್ತಿರುವ ಹಾಸನ ಮೂಲದ ವೃದ್ಧ ಮಹಿಳೆ ನೂರ್ ಜಹಾನ್ ಮತ್ತು ನೆಲ್ಯಾಡಿಯಲ್ಲಿ ಮಹಿಳೆಯು ಅಬಲೆಯಲ್ಲ ಸಬಲೆ ಎಂದು ನೆಲ್ಯಾಡಿಯಲ್ಲಿ ತೋರಿಸಿಕೊಟ್ಟಂತಹ ಆಟೋ ಚಾಲಕಿ ಮಾದೇರಿಯ ಶ್ರೀಮತಿ ಪ್ರೇಮ ಇವರುಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ದಿನಾಂಕ 13/2/2022 ಘಟಕದ ಸಾಮಾನ್ಯ ಸಭೆ ಕರೆದು ವಾರ್ಷಿಕ ತಯಾರಿಯ ಬಗ್ಗೆ ಚರ್ಚಿಸಲಾಯಿತು. ಆ ದಿನ ಜೆಸಿ ಜಯಾನಂದ ಬಂಟ್ರಿಯಾಲ್, ಜೆಸಿ ರವೀಂದ್ರ ಟಿ, ಜೆಸಿ ಪ್ರಕಾಶ್ ಕೆವೈ, ಜೆಸಿ ಮೋಹನ್ ವಿ, ಜೆಸಿ ಚಂದ್ರಶೇಖರ್ ಬಾಣಜಾಲಿ ಇವರು ಭಾಗವಹಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದರು. ದಿನಾಂಕ 18, 19 ಮತ್ತು 20 ಫೆಬ್ರವರಿ 2022 ಈ ದಿನಗಳಲ್ಲಿ ಶಿವಮೊಗ್ಗ ಹೋಟೆಲ್ ರಾಯಲ್ ಆರ್ಕಿಡ್ ಸೆಂಟ್ರಲ್ ಇಲ್ಲಿ ನಡೆದ ಪ್ರೆಸಿಡೆನ್ಷಿಯಲ್ ಅಕಾಡೆಮಿ 2022 ಇದರಲ್ಲಿ ಅತ್ಯಂತ ಉರುಬಿನಿಂದ ಭಾಗವಹಿಸಿ ವಲಯ 14, 15 ಮತ್ತು 24ರ ಎಲ್ಲ ಅಧ್ಯಕ್ಷರ ಪರಿಚಯ ಮಾಡಿಕೊಂಡು ಉತ್ತಮ ಅನುಭವವನ್ನು ಪಡೆದುಕೊಂಡೆವು. ಈ ಸಂದರ್ಭದಲ್ಲಿ ವಲಯಾಧ್ಯಕ್ಷರಾದಂತಹ ಜೆಸಿ ಸೆನೆಟರ್ ರಾಯನ್ ಉದಯ್ ಕ್ರಾಸ್ತಾ ಹಾಗೂ ಝೋನ್ ಡೈರೆಕ್ಟರ್ ಜೆಸಿ ಪುರುಷೋತ್ತಮ ಶೆಟ್ಟಿ ಅವರು ಹಾಗೂ ವಲಯದ ಘಟಕಾಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ನಮ್ಮೊಂದಿಗೆ ಭಾಗವಹಿಸಿ ಅವರ ಅನುಭವಗಳ ಬುದ್ಧಿಯಿಂದ ನಮಗೆ ಅದೆಷ್ಟೋ ವಿಚಾರಗಳನ್ನು ದಾರಿ ಎರೆದರು. ಅಲ್ಲಿನ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ತರಬೇತಿ, ಊಟ, ವಸತಿ ವ್ಯವಸ್ಥೆಗಳು ಅಭೂತಪೂರ್ವವಾಗಿತ್ತು. ದಿನಾಂಕ 25/2/2022 ನೆಲ್ಯಾಡಿ ಜೆಸಿ ಹಾಗೂ ಸೀನಿಯರ್ ಚೇಂಬರ್ ನೆಲ್ಯಾಡಿ ಇದರ ಜಂಟಿ ಆಶ್ರಯದಲ್ಲಿ ಬೇತನಿ ವಿದ್ಯಾಸಂಸ್ಥೆ ನೂಜಿಮಲ್ತಿಲ ಇಲ್ಲಿ ನಡೆದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸುವ ಕಲೆ ಮತ್ತು ಪತ್ರಿಕಾ ಮಾಧ್ಯಮ ಈ ವಿಷಯಗಳ ಬಗ್ಗೆ ತರಬೇತಿಯನ್ನು ಜೆಸಿ ಪ್ರದೀಪ್ ಬಾಕಿಲ, ಅಲಂಕಾರ ಜೆಸಿ ಮತ್ತು ಕಡಬ ಟೈಮ್ಸ್ ಪತ್ರಿಕೆಯ ಕಡಬದ ಸಂಪಾದಕರು ಉತ್ತಮವಾಗಿ ನಡೆಸಿಕೊಟ್ಟಿರುತ್ತಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸ್ಥಳಾವಕಾಶ ಹಾಗೂ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿದಂತಹ ಸಂಸ್ಥೆಯ ಸಂಚಾಲಕರಾದಂತಹ ರೆವರೆಂಡ್ ಫಾದರ್ ಜಕಾರಿಯಾ ಹಾಗೂ ಪ್ರಾಂಶುಪಾಲರಾದ ಜಾರ್ಜ್ TS ಹಾಗೂ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಗೆ ನಮ್ಮ ಜೆಸಿ ಸಂಸ್ಥೆಯ ಕೃತಜ್ಞತಾ ಪೂರ್ವಕ ನಮನಗಳು. ಈ ದಿನ ನಮ್ಮೊಂದಿಗೆ ಭಾಗವಹಿಸಿದಂತಹ ಸೀನಿಯರ್ ಜೆಸಿ ಅಧ್ಯಕ್ಷರಾದಂತಹ ಡಾಕ್ಟರ್ ಸದಾನಂದ ಕುಂದರ್, ಜೆಸಿ ವೆಂಕಟರಮಣ ಆರ್, ಪ್ರಶಾಂತ್ CH ಇವರಿಗೆ ಧನ್ಯವಾದಗಳು. ದಿನಾಂಕ 26/2/2022 ನೆಲ್ಯಾಡಿ IICT ಸಭಾಂಗಣದಲ್ಲಿ LDMT ತರಬೇತಿಯನ್ನು ವಲಯ ಉಪಾಧ್ಯಕ್ಷರಾದ ಜೆಸಿ ಸೆನೆಟರ್ ಸ್ವಾತಿ ಜೆ ರೈ ಅತ್ಯುತ್ತಮವಾಗಿ ನಡೆಸಿಕೊಟ್ಟಿರುತ್ತಾರೆ. ಈ ತರಬೇತಿಯನ್ನು ನಮ್ಮ ಘಟಕದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಭಾಗವಹಿಸಿರುತ್ತಾರೆ. ದಿನಾಂಕ 11/3/2022 ರಾಷ್ಟ್ರೀಯ ಉಪಾಧ್ಯಕ್ಷ JCI PPP KK ಪೊನ್ನುರಾಜ್ ಇವರು ಕಡಬ ಜೆಸಿ ಘಟಕಕ್ಕೆ ಅಧಿಕೃತ ಭೇಟಿ ನೀಡುವ ಸಂದರ್ಭ ನಾನು ಭಾಗವಹಿಸಿರುವೆನು. ಕಾರ್ಯಕ್ರಮ ಆಯೋಜಿಸಿದ ಕಡಬ ಕದಂಬ ಜೆಸಿನ ಅಧ್ಯಕ್ಷರಾದ ಜೆಸಿ ಕಾಶಿನಾಥ್ ಗೋಗಟ್ಟೆ ಇವರಿಗೆ ಅಭಿನಂದನೆಗಳು. ದಿನಾಂಕ 13/3/2022 ಮಂಗಳೂರಿನಲ್ಲಿ ನಡೆದ ಅವಾರ್ಡ್ ಓರಿಯೆಂಟೆಡ್ ಸೆಮಿನಾರ್ನಲ್ಲಿ ಭಾಗವಹಿಸಿರುವೆನು. ಒಂದು ದಿನದ ತರಬೇತಿಯನ್ನು ಪಡೆದಿರುವೆನು. ದಿನಾಂಕ 19/3/2022 ಕಾಪುವಿನಲ್ಲಿ ನಡೆದ ಕಡಲೋತ್ಸವದಲ್ಲಿ
ನಮ್ಮ ಘಟಕದಿಂದ ಭಾಗವಹಿಸಿರುತ್ತೇವೆ. ಕಡಲ ಕಿನಾರೆಯಲ್ಲಿ ವಿವಿಧ ಸ್ಪರ್ಧೆಗಳು, ಆತಿಥ್ಯ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಕಾಪು ಘಟಕಕ್ಕೆ ನಮ್ಮ ಘಟಕದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ದಿನಾಂಕ 27/3/2022ರಂದು ವಿಶ್ವ ಆರೋಗ್ಯ ದಿನವನ್ನು ನೆಲ್ಯಾಡಿ ಗ್ರಾಮ ಪಂಚಾಯತ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೆಲ್ಯಾಡಿ ಹಾಗೂ ಜೆಸಿ ಸಂಸ್ಥೆ ಸೇರಿ ಆಚರಿಸಲಾಯಿತು. ಆ ದಿನ ನೆಲ್ಯಾಡಿ ಬೇಸೆಯಲ್ಲಿ ಕಸ ತೆಗೆದು ವಿಲೇವಾರಿ ಮಾಡಲಾಯಿತು ಮತ್ತು ಆ ದಿನ ಒಬ್ಬ ಬುದ್ಧಿಮಾಂದ್ಯ ಅಲೆಮಾರಿ ವ್ಯಕ್ತಿಯನ್ನು ಆಶ್ರಮಕ್ಕೆ ಗ್ರಾಮ ಪಂಚಾಯತಿನವರ ಸಹಕಾರದಿಂದ ಮಂಗಳೂರಿನಲ್ಲಿರುವ ಆಶ್ರಮಕ್ಕೆ ಕಳುಹಿಸಲಾಯಿತು. ದಿನಾಂಕ 9/4/2022ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪುಚ್ಚೇರಿಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿದ ಸಂದರ್ಭ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರಿಂದ ಜೆಸಿ ಅಧ್ಯಕ್ಷರಾದ ನನ್ನನ್ನು ಗುರುತಿಸಿ ಗೌರವಿಸುತ್ತಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ದಿನಾಂಕ 29/4/2022ರಂದು ಸೀನಿಯರ್ ಚೇಂಬರ್ ನೆಲ್ಯಾಡಿ ಘಟಕದ ಪದಪ್ರದಾನ ಸಮಾರಂಭದಲ್ಲಿ ನೆಲ್ಯಾಡಿ ಜೆಸಿಯ ಎಲ್ಲ ಸದಸ್ಯರು ಭಾಗವಹಿಸಿ ಅವರಿಂದ ಗೌರವಿಸಿಕೊಂಡಿರುವೆನು. ದಿನಾಂಕ 8/2/2022ರಂದು ನಮ್ಮ ಘಟಕದ ಪೂರ್ವಾಧ್ಯಕ್ಷರು ಹಾಗೂ ನೆಲ್ಯಾಡಿ ಸಂತ ಜಾರ್ಜ್ ವಿದ್ಯಾಸಂಸ್ಥೆಗಳ ಸಂಚಾಲಕರಾದ ಅಬ್ರಹಾಂ ವರ್ಗೀಸ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಆನಿ ವರ್ಗೀಸ್ ರವರ ವೈವಾಹಿಕ ಜೀವನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೆಲ್ಯಾಡಿ ಜೆಸಿಯಿಂದ ಭಾಗವಹಿಸಿ ದಂಪತಿಗಳಿಗೆ ಶುಭ ಹಾರೈಸಲಾಯಿತು. ಆತಿಥ್ಯ ನೀಡಿದ ತಮಗೆ ಕೃತಜ್ಞತೆಗಳು. ದಿನಾಂಕ 29/5/2022ರಂದು ಬಡಂತಿಯಲ್ಲಿ ನಡೆದ ಮಿಡ್ಕಾನ್ 2022 ರಂಗೋಲಿ ಬಣ್ಣಗಳ ಚಿತ್ತಾರ ಕಾರ್ಯಕ್ರಮದಲ್ಲಿ ಐಪಿಪಿ ಗಿರೀಶ್ ಡಿ, ಜಯನಂದ ಬಂಟ್ರಿಯಾಳ್, ಶಿವಪ್ರಸಾದ್ ವಿನ್ಯಾಸ್ ಬಂಟ್ರಿಯಾಳ್, ಅಬ್ದುಲ್ ರಹಿಮಾನ್, ಅಕ್ಷಯ್, ತೇಜಸ್ವಿನಿ, ಭವಿಷ್ಯ, ಮೋಕ್ಷಿತ್ ಭಾಗವಹಿಸಿ ಖ್ಯಾತ ಹಾಸ್ಯ ಭಾಷಣಕಾರರಾದಂತಹ ಸುಧಾ ವರಗೂರು ಇವರ ಮಾತಿನ ವೈಖರಿಗೆ ಬೆರಗಾದೆವು. ಈ ದಿನ ಮಿಡ್ಕಾನ್ ರನ್ನರ್ ಅವಾರ್ಡ್, ಸಿಲ್ವರ್ ಗ್ಲೋ ಅವಾರ್ಡ್ ಮತ್ತು ರಂಗೋಲಿ ಪ್ರಶಸ್ತಿಗೆ ನಮ್ಮ ಘಟಕ ಭಾಜನವಾಗಿದೆ. ದಿನಾಂಕ 5/6/2022ರಂದು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ನೆಲ್ಯಾಡಿ ಮತ್ತು ಕೊಣಾಳು ಪ್ರಾಥಮಿಕ ಶಾಲೆಗಳ ವಠಾರದಲ್ಲಿ ನಡೆಸಲಾಯಿತು. ಈ ದಿನ ಮೆಸ್ಕಾಂ ಉದ್ಯೋಗಿ ಶ್ರೀ ದುರ್ಗಾ ಸಿಂಗ್ ಇವರ ಸಹಕಾರದೊಂದಿಗೆ ಮಿಯಾವಾಕಿ ಅರಣ್ಯ ಎಂಬ ವಿಷಯವಾಗಿ ಸುಮಾರು 400 ವಿವಿಧ ಗಿಡಗಳನ್ನು ಶಾಲೆಯ ವಠಾರದಲ್ಲಿ ನಡೆಸಲಾಯಿತು. ಇದರಿಂದಾಗಿ ವಲಯದಲ್ಲಿ ಗೋ ಗ್ರೀನ್ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಘಟಕಕ್ಕೆ ಪ್ರಶಸ್ತಿ ಲಭಿಸಿತು. ದಿನಾಂಕ 1/8/2022ರಿಂದ 15/8/2022ರವರೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇವರ ಹರ್ ಘರ್ ತಿರಂಗ್ ಕಾರ್ಯಕ್ರಮವನ್ನು ಪ್ರತಿಯೊಬ್ಬ ಜೆಸಿಗಳು ತಮ್ಮ ತಮ್ಮ ಮನೆಗಳಲ್ಲಿ ಧ್ವಜಾರೋಹಣ ಮಾಡುವುದರೊಂದಿಗೆ ಭಾರತ ದೇಶಕ್ಕೆ ತಮ್ಮ ರಾಷ್ಟ್ರಪ್ರೇಮವನ್ನು ತೋರಿಸಿಕೊಟ್ಟಿರುತ್ತೇವೆ. ಜೆಸಿ ಸಪ್ತಾಹ ನಮಸ್ತೆ 2022 ದಿನಾಂಕ 8/9/2022ರಂದು ಜೆಸಿ ಸಪ್ತಾಹದ ಆಮಂತ್ರಣ ಪತ್ರಿಕೆಯನ್ನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೆಸಿ ಎಚ್ಜಿಎಫ್ ಜಯನಂದ ಬಂಟ್ರಿಯಾಲ್, ಜೆಎಫ್ಎಂ ಶಿವಪ್ರಸಾದ್, ಜೆಸಿ ಎಚ್ಜಿಎಫ್ ಗಿರೀಶ್ ಡಿ, ಜೆಸಿ ಅಬ್ದುಲ್ ರಹಿಮಾನ್ ಇವರ ಸಮಕ್ಷ ಬಿಡುಗಡೆ ಮಾಡಲಾಯಿತು. ದಿನಾಂಕ 9/9/2022 ಜೆಸಿ ಸಪ್ತಾಹದ ಪ್ರಾರಂಭದ ದಿನ ಜೆಸಿ ಸಪ್ತಾಹದ ಉದ್ಘಾಟನಾ ಸಮಾರಂಭವನ್ನು ಗೋಳಿತೊಟ್ಟು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೆರವೇರಿಸಲಾಯಿತು. ಶಾಲಾ ಎಸ್ಎಂಸಿ ಅಧ್ಯಕ್ಷರಾದಂತಹ ಗೋಪಾಲಗೌಡ, ಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೂ ಜೆಸಿ ಅಧ್ಯಕ್ಷರಾದಂತಹ ಜೆಸಿ ಜಯಂತಿ ಬಿಎಂ, ಜಯನಂದ ಬಂಟ್ರಿಯಾಲ್, ಆ ಶಾಲೆಯ ನಿವೃತ್ತ ಮುಖ್ಯ ಗುರುಗಳಾದಂತಹ ಶ್ರೀನಪ್ಪ ನಾಯ್ಕ ಹಾಗೂ ಅವರು ನಮ್ಮ ಜೆಸಿ ಘಟಕದ ಪೂರ್ವಾಧ್ಯಕ್ಷರು ಗಿರೀಶ್ ಡಿ, ಶಿವಪ್ರಸಾದ್, ಅಬ್ದುಲ್ ರಹಿಮಾನ್ ಭಾಗವಹಿಸಿ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆ ಮಾಡಿ ಬಾಲಕಿಯರ ವಿಭಾಗದ ಪ್ರಥಮ ಬಹುಮಾನವಾಗಿ ಟ್ರೋಫಿಯನ್ನು ನೀಡಿರುತ್ತೇವೆ. ದಿನಾಂಕ 10/9/2022ರಂದು ಜೆಸಿ ಸಪ್ತಾಹ ನಮಸ್ತೆ 2022 ಎರಡನೇ ದಿನವಾದ ಇಂದು ನೆಲ್ಯಾಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜೆಸಿ ವಿಶ್ವನಾಥ ಶೆಟ್ಟಿ ಉಪನ್ಯಾಸಕರು, ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ ಇವರ ಪ್ರಾಯೋಜಕತ್ವದಲ್ಲಿ ಲಹರಿ ಸಂಗೀತ ಕಲಾಕೇಂದ್ರ ಐಐಸಿಟಿ ನೆಲ್ಯಾಡಿ ಇವರಿಂದ ಗಾನಾಮೃತ ಮತ್ತು ಜೆಸಿ ಕುಟುಂಬ ಸದಸ್ಯರಿಗೆ ವಿವಿಧ ಒಳಾಂಗಣ ಸ್ಪರ್ಧೆಗಳು ಮತ್ತು ನಿವೃತ್ತ ಜೆಸಿ ಶಿಕ್ಷಕರಿಗೆ ಗೌರವಾರ್ಪಣೆಯನ್ನು ಮಾಡಲಾಯಿತು. ದಿನಾಂಕ 11/9/2022ರಂದು ಸಾರ್ವಜನಿಕ ಕ್ರೀಡೋತ್ಸವ ಮೂರನೇ ದಿನವಾದ ಇಂದು ನೆಲ್ಯಾಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೆಲ್ಯಾಡಿಯ ಸಾರ್ವಜನಿಕರಿಗೆ ಕ್ರೀಡೋತ್ಸವ ಏರ್ಪಡಿಸಿ ಬಹುಮಾನ ಘೋಷಿಸಲಾಯಿತು. ದಿನಾಂಕ 12/9/2022ರಂದು ಪರಿಸರ ಸಂರಕ್ಷಣೆ ದಿನ 4ನೇ ದಿನವಾದ ಇಂದು ಘನತ್ಯಾಜ್ಯ ನಿರ್ವಹಣಾ ಘಟಕ
ಬಗ್ಗೆ ಮಾಹಿತಿಯನ್ನು ನೆಲ್ಯಾಡಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯವರು ನೀಡಿರುತ್ತಾರೆ. ಘನತ್ಯಾಜ್ಯ ನಿರ್ವಹಣೆಯ ಮಹಿಳಾ ಸಿಬ್ಬಂದಿಗಳಿಗೆ ಗೌರವಾರ್ಪಣೆ ಮಾಡಲಾಯಿತು. 13/9/2022 ವಲಯಾಧ್ಯಕ್ಷರ ಅಧಿಕೃತ ಭೇಟಿ. 5ನೇ ದಿನವಾದ ಇಂದು ವಲಯಾಧ್ಯಕ್ಷರ ಅಧಿಕೃತ ಭೇಟಿ ಸೈಂಟ್ ಜೋಸೆಫ್ ಪ್ರಶಾಂತ ನಿಲಯ ಕೊಲ್ಯೂಟು ನೆಲ್ಯಾಡಿ ಇಲ್ಲಿಗೆ ಆಶ್ರಮ ಭೇಟಿ ನೀಡಿ ಸಂತ್ರಸ್ತರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದೆವು. ಅವರೊಂದಿಗೆ ಒಂದಷ್ಟು ಹೊತ್ತು ಮಾತನಾಡಿ ಅನಾಥ ತಾಯಿಯಂದಿರು ಹಾಗೂ ಬುದ್ಧಿಮಾಂದ್ಯತೆಯಿಂದ ಕೂಡಿದ ತಾಯಿಯಂದಿರನ್ನು ಅವರ ಜೀವನ ಚರಿತ್ರೆಯನ್ನು ಮೇಲ್ವಿಚಾರಕರಿಂದ ತಿಳಿದುಕೊಂಡೆವು. ಈ ದಿನ ಘಟಕಾಧ್ಯಕ್ಷೆ ಜೆಸಿ ಜಯಂತಿ ಬಿಎಂ ಇವರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿಗೆ ₹5,000 ಮತ್ತು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಳು ಇಲ್ಲಿಗೆ ₹5,000 ದತ್ತಿ ನಿಧಿಯಾಗಿ ನೀಡಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿತರಾಗಿ ಆಗಮಿಸಿದಂತಹ ಜೆಸಿ ಸೆಂಟರ್ ರಾಯನ್ ಉದಯ್ ಕ್ರಾಸ್ತ, ವಲಯ 15ರ ಪ್ರಥಮ ಮಹಿಳೆ ಜೆಸಿ ಮರಿಯಾ ಜ್ಯೋತಿ ರೋಡ್ರಿಗಸ್, ವಲಯ ಉಪಾಧ್ಯಕ್ಷರಾದಂತಹ ಸ್ವಾತಿ ಜೇರೈ, ವಲಯ ನಿರ್ದೇಶಕರಾದಂತಹ ಪುರುಷೋತ್ತಮ ಶೆಟ್ಟಿ ಉಪಸ್ಥಿತರಿದ್ದರು. ಇಂದಿನ ರಾತ್ರಿಯ ಭೋಜನದ ವ್ಯವಸ್ಥೆಯನ್ನು ನಮ್ಮ ಪೂರ್ವಾಧ್ಯಕ್ಷರಾದಂತಹ ಜೆಸಿ ಅಬ್ರಹಾಂ ವರ್ಗೀಸ್ ನೀಡಿ ಸಹಕರಿಸಿದರು. ಇವರಿಗೆ ಅನಂತ ವಂದನೆಗಳು. ದಿನಾಂಕ 14/9/2022 ಆರೋಗ್ಯ ದಿನ. 6ನೇ ದಿನವಾದ ಇಂದು ನೆಲ್ಯಾಡಿಯ ಅಶ್ವಿನಿ ಆಸ್ಪತ್ರೆಯಲ್ಲಿ ಅಲ್ಲಿನ ವೈದ್ಯರಾದಂತಹ ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾದಂತಹ ಜೆಸಿ ಡಾಕ್ಟರ್ ಮುರಳೀಧರ ಇವರು ಮಧುಮೇಹ ರೋಗ ಪರೀಕ್ಷೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ನೀಡಿ ಉತ್ತಮ ಮಾಹಿತಿಯನ್ನು ನೀಡಿದ ತಮಗೆ ಕೃತಜ್ಞತೆಗಳು ಸರ್. ದಿನಾಂಕ 15/9/2022 ಸಮಾರೋಪ ಸಮಾರಂಭ. ಈ ದಿನ ನೆಲ್ಯಾಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿ ಇಲ್ಲಿ ಜೆಸಿ ಸಪ್ತಾಹ ನಮಸ್ತೆ 2022ರ ಸಮಾರೋಪ ಸಮಾರಂಭ ನಡೆಯಿತು. ವಿಶೇಷ ಆಹ್ವಾನಿತರಾಗಿ ಜೆಸಿ ಎಚ್ಜಿಎಫ್ ಪ್ರದೀಪ್ ಬಾಗಿಲ ಪೂರ್ವ ವಲಯಾಧಿಕಾರಿ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ರಮೇಶ್ ಕಿರಿಯ ಅಭಿಯಂತರರು ಮೆಸ್ಕಾಂ ನೆಲ್ಯಾಡಿ ಮತ್ತು ಶಾಜಿ ಯುಪಿ ರಬ್ಬರ್ ಇಂಡಸ್ಟ್ರೀಸ್ ನೆಲ್ಯಾಡಿ ಇವರು ಉಪಸ್ಥಿತರಿದ್ದು ಜೆಸಿ ಸಂಸ್ಥೆಗೆ ಶುಭ ಹಾರೈಸಿ ಮೆಚ್ಚುಗೆಯ ಮಾತನಾಡಿದರು. ಈ ದಿನ ದುರ್ಗಾ ಸಿಂಗ್ ಪರಿಸರ ಪ್ರೇಮಿ ಮತ್ತು ಮೆಸ್ಕಾಂ ಉದ್ಯೋಗಿ, ಹೊಸಮನೆ ತುಕಾರಾಮ ರೈ ಪ್ರಗತಿಪರ ಕೃಷಿಕರು, ಶ್ರೀ ಮೊಹಮ್ಮದ್ ನಜೀರ್ ಅಡಿಕೆ ವ್ಯಾಪಾರಸ್ಥರು ಇವರಿಗೆ ಗೌರವಾರ್ಪಣೆ ಮಾಡಲಾಯಿತು. ಇಂದು ಘಟಕದ ಪ್ರಥಮ ಮಹಿಳಾ ಅಧ್ಯಕ್ಷೆ ಜೆಸಿ ಮೇರಿ ಜಾನ್ ಇವರಿಗೆ ಕಮಲಪತ್ರ ಪ್ರಶಸ್ತಿ ಪುರಸ್ಕಾರ ಮಾಡಲಾಯಿತು. ಈ ದಿನದ ಭೋಜನವನ್ನು ಕಮಲಪತ್ರ ಪುರಸ್ಕೃತ ಜೆಸಿ ಎಚ್ಜಿಎಫ್ ಮೇರಿ ಜಾನ್ ಮತ್ತು ಕುಟುಂಬ ನೀಡಿರುತ್ತಾರೆ. ಇವರಿಗೆ ನಮ್ಮ ಜೆಸಿ ಘಟಕದ ಪರವಾಗಿ ಅನಂತ ಧನ್ಯವಾದಗಳು. ಈ ಜೆಸಿ ಸಪ್ತಾಹ ಕಾರ್ಯಕ್ರಮವು 7 ದಿನ ಸುಸೂತ್ರವಾಗಿ ನಡೆಯಲು ಸಹಕರಿಸಿದಂತಹ ಯೋಜನಾ ನಿರ್ದೇಶಕರಾದಂತಹ ಜೆಎಫ್ಎಂ ಶಿವಪ್ರಸಾದ್, ಜೆಸಿ ಸುಚಿತ್ರಾ ಬಂಟ್ರಿಯಾಲ್, ಅದೇ ರೀತಿ ಮುಖ್ಯವಾಗಿ ಜೆಸಿ ಎಚ್ಜಿಎಫ್ ಜಯಾನಂದ ಬಂಟ್ರಿಯಾಲ್ ಇವರಿಗೆ ತುಂಬು ಮನದ ಕೃತಜ್ಞತೆಗಳು. ತನು ಮನ ಧನಗಳಿಂದ ಸಹಕರಿಸಿದ ಎಲ್ಲಾ ಪೂರ್ವಾಧ್ಯಕ್ಷರುಗಳಿಗೂ ಮನದಾಳದ ಕೃತಜ್ಞತೆಗಳು. ದಿನಾಂಕ 11/1/2023 ಬುಧವಾರ 2023 ವರ್ಷಕ್ಕೆ ಪದಾಧಿಕಾರಿಗಳ ಆಯ್ಕೆಯ ಸಭೆಯನ್ನು ಕರೆದು ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿಗಳನ್ನು ಆಯ್ಕೆ ಮಾಡಿ ಜೆಸಿ ದಯಾಕರ್ ರೈ ಕೆಎಂ ಇವರನ್ನು ಅಧ್ಯಕ್ಷರಾಗಿ, ಜೆಸಿ ಸುಚಿತ್ರಾ ಜೆ ಬಂಟ್ರಿಯಾ ಇವರನ್ನು ಕಾರ್ಯದರ್ಶಿಯಾಗಿ, ಜೆಸಿ ಸುಧಾಕರ್ ಶೆಟ್ಟಿ ಇವರನ್ನು ಕೋಶಾಧಿಕಾರಿಯಾಗಿ ಆಯ್ಕೆ ಮಾಡಲಾಯಿತು. ದಿನಾಂಕ 20/1/2023 2023ನೇ ಜೆಸಿ ವರ್ಷದ ಪದ ಸ್ವೀಕಾರ ಸಮಾರಂಭದ ಆಮಂತ್ರಣವನ್ನು ನೆಲ್ಯಾಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿಯಲ್ಲಿ ಜೆಸಿ ಪೂರ್ವಾಧ್ಯಕ್ಷರು ಹಾಗೂ ಸದಸ್ಯರುಗಳ ಸಮ್ಮುಖದಲ್ಲಿ ಬಿಡುಗಡೆಗೊಳಿಸಲಾಯಿತು. ಆತ್ಮೀಯರೇ, ಈ ಒಂದು ವರ್ಷ ನಾನು ಮಾಡಿದಂತಹ ಕಾರ್ಯಕ್ರಮಗಳೊಂದಿಗೆ ವಲಯದಲ್ಲಿ ಆದಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಆದಷ್ಟು ಮಟ್ಟಿಗೆ ಭಾಗವಹಿಸಿರುತ್ತೇನೆ. ಇದರಿಂದ ನನಗೆ ವಲಯದಲ್ಲಿ ಕೂಡ ಒಳ್ಳೆಯ ಒಂದು ಮೆಚ್ಚುಗೆಯನ್ನು ನೀಡಿರುತ್ತಾರೆ. ಅದೇ ರೀತಿ ನನ್ನ ಕುಟುಂಬ, ನಮ್ಮ ಕುಟುಂಬ ತುಂಬ ಚಿಕ್ಕದು, ಕೇವಲ 5 ಮನೆಗಳಿವೆ. ನಮ್ಮ ಹಿರಿಯರೆಲ್ಲರ ಆಶೀರ್ವಾದಗಳನ್ನು ಬೇಡ್ತಾ ಇದ್ದೇನೆ. ನಮ್ಮ ಮನೆ 100% ಜೆಸಿ ಮನೆ. ಕುಟುಂಬದ ಹಿರಿಯರಾದ ನಾನು ಒಂದು ಶಾಲೆಯ ಮುಖ್ಯ
ಶಿಕ್ಷಕಿಯಾಗಿ ಜೆಸಿ ಸಂಸ್ಥೆಯ ನೆಲ್ಯಾಡಿ ಘಟಕದ ಅಧ್ಯಕ್ಷೆಯಾಗಿ ಈ ವರ್ಷ ಕಾರ್ಯವನ್ನು ನಿರ್ವಹಿಸಿರುವೆನು. ಈ ಸಮಯದಲ್ಲಿ ನನ್ನ ಮನೆಯ ವ್ಯವಹಾರಗಳ ಎಲ್ಲ ಜವಾಬ್ದಾರಿಯನ್ನು ತನ್ನ ಹೆಗಲೇರಿಸಿಕೊಂಡು ನಮ್ಮ ಮನೆಯ ರಥವನ್ನು ಓಡಿಸುವ ಸಾರಥಿ ನನ್ನ ಮಗ ಮಿಥುನ್ GS. ನನ್ನ ಎಲ್ಲ ಕೆಲಸಗಳನ್ನು ಮೌನವಾಗಿಯೇ ನೋಡುತ್ತಾ ಪ್ರೋತ್ಸಾಹಿಸುವ ನಮ್ಮ ಮನೆಯ ನಾಯಕ. ನನಗೆ ಸದಾ ಪ್ರೋತ್ಸಾಹಿಸಿರುವ ನಿನಗೆ ನನ್ನ ಆಶೀರ್ವಾದಗಳು. ಇನ್ನು ನನ್ನ ಮಗಳು ಮೋಕ್ಷ ಮನೆಯೊಳಗಿನ ಎಲ್ಲಾ ಕೆಲಸಗಳನ್ನು ಚಾಚು ತಪ್ಪದೆ ನಿರ್ವಹಿಸಿ ನನ್ನನ್ನು ಒಂದಿಷ್ಟು ಬೇಸರಗೊಳಿಸದೆ ಜವಾಬ್ದಾರಿಗಳನ್ನು ನಿರ್ವಹಿಸುವವಳು. ನಾನು ಘಟಕಾಧ್ಯಕ್ಷೆಯಾದಾಗಿನಿಂದ 1 ವರ್ಷದ MRF ಅನ್ನು ಕಳಿಸಲು ನೆನಪಿಸಿ ಅವಳೇ ಕೆಲಸವನ್ನು ನಿರ್ವಹಿಸಿ ನನ್ನ ಹೊರೆಯನ್ನು ಕಡಿಮೆ ಮಾಡಿದವಳು. ನಿನ್ನ ಸಮಯ ಪ್ರಜ್ಞೆ ಹಾಗೂ ಪ್ರೋತ್ಸಾಹಕ್ಕೆ ನನ್ನ ಕೃತಜ್ಞತೆಗಳು. ಇನ್ನು ನನ್ನ ಮುದ್ದಿನ ಅಳಿಯ ಮೋಕ್ಷಿತ್ ಬಿಕೆ, ಇವನು ನನ್ನ ಆಪ್ತ ಸಹಾಯಕ, ನನ್ನ ತಮ್ಮನ ಮಗ. ನಾನು ಹೋದಲ್ಲಿ ಬಂದಲ್ಲಿ ನನ್ನ ಜೊತೆಗಿದ್ದು ನನಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಹಕಾರವನ್ನು ನೀಡ್ತಾ ಇದ್ದಾನೆ. ನಿನ್ನ ಭವಿಷ್ಯ ಉಜ್ವಲವಾಗಲಿ ಎಂದು ಆಶಿಸ್ತಾ ಇದ್ದೇನೆ. ಆತ್ಮೀಯರೇ, ನಾವು ನಮ್ಮ ಕ್ಷೇತ್ರಗಳಲ್ಲಿ ದುಡಿಯುತ್ತೇವೆ, ಸಂಪಾದನೆ ಮಾಡುತ್ತೇವೆ. ಆದರೆ ಸಮಾಜದೊಂದಿಗೆ ಬೆರೆಯಲು ಇಂತಹ ಸಂಘ ಸಂಸ್ಥೆಗಳನ್ನು ಸೇರಿಕೊಂಡು ಅದರಲ್ಲಿ ನಮ್ಮ ಸಮಯವನ್ನು ವಿನಿಯೋಗಿಸಿದರೆ ನಮಗೆ ಒಂದಷ್ಟು ಜನರ ಒಡನಾಟ ಸಿಗುತ್ತದೆ, ಜೀವನ ಅನುಭವ ಸಿಗುತ್ತದೆ. ಕೇವಲ ಉದ್ಯೋಗ ಮತ್ತು ಮನೆ ಇದಕ್ಕೆ ಮಾತ್ರ ಸೀಮಿತವಾಗಿ ನಾವು ಇದ್ದರೆ ನಮ್ಮ ಮನಸ್ಸು ಸಂಕುಚಿತವಾಗುತ್ತದೆ. ಆದ್ದರಿಂದ ವ್ಯಕ್ತಿ ವಿಕಸನ ಸಂಸ್ಥೆಯಾದಂತಹ ಜೆಸಿಯು ನಮ್ಮನ್ನು ಬೆಳೆಸುತ್ತದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಉಪಸಂಹಾರ: ದಿನಾಂಕ 31/1/2022ರಿಂದ 27/1/2023ರವರೆಗೆ ನನ್ನ ಜೆಸಿ ವರ್ಷದಲ್ಲಿ ನನಗೆ ಸಹಕರಿಸಿದಂತಹ ವಲಯ 5ರ ವಲಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ವಲಯಾಡಳಿತ ಮಂಡಳಿಗೆ ನನ್ನ ಮನದಾಳದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರು, ಆಡಳಿತ ಮಂಡಳಿ ಹಾಗೂ ಸರ್ವ ಸದಸ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಗೆ ಸಭಾ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶವನ್ನು ಕೊಟ್ಟಂತಹ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನೆಲ್ಯಾಡಿಯ ಶಿಕ್ಷಕ ವೃಂದ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರಿಗೂ ಜೆಸಿ ಘಟಕದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಘಟಕದ ಸಭೆಯನ್ನು ಹಾಗೂ ತರಬೇತಿಗಳನ್ನು ನಡೆಸಲು ಸ್ಥಳಾವಕಾಶವನ್ನು ನೀಡಿದಂತಹ IICTಯ ಮಾಲಕರಾದಂತಹ ಪ್ರಶಾಂತ್ CH ಹಾಗೂ ಅವರ ಕುಟುಂಬದವರಿಗೂ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. 2023ನೇ ವರ್ಷದ ನೂತನ ಅಧ್ಯಕ್ಷರು ಮತ್ತು ಅವರ ಘಟಕಾಡಳಿತ ಮಂಡಳಿಗೆ ಶುಭಾಶಯಗಳನ್ನು ಕೋರುತ್ತಾ ಈ ವರದಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ವಂದನೆಗಳು. JCFJETBಯ ಅಧ್ಯಕ್ಷರು 2022 ಜೆಸಿ ಘಟಕ ನೆಲ್ಯಾಡಿ. ವಂದನೆಗಳು. ದಿವಂಗತ ಪಟೇಲ್ ಕುಂಜಾಡಿ ದಾಸಪ್ಪ ರೈ ಮತ್ತು ಕಮಲ ದಂಪತಿಯವರ ಪುತ್ರರಾಗಿ 10/5/1979ರಂದು ಶ್ರೀಯುತರು ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಕುಂಬ್ರಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಹೈಸ್ಕೂಲು ಮತ್ತು ಕಾಲೇಜು ಶಿಕ್ಷಣವನ್ನು ಪುತ್ತೂರು ಫಿಲೋಮಿನಾ ವಿದ್ಯಾಸಂಸ್ಥೆಯಲ್ಲಿ ಮುಗಿಸಿ ಬಿಕಾಂ ಪದವಿ ಪಡೆದರು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಿಂದ MCom ಪದವಿಯನ್ನು ಪಡೆದರು. ಕಾಲೇಜು ವ್ಯಾಸಂಗ ಮಾಡುತ್ತಿರುವ ಸಂದರ್ಭದಲ್ಲಿ ಕ್ರೀಡೆಯಲ್ಲಿ ಗುರುತಿಸಿಕೊಂಡಿರುವ ಇವರು ವೈಟ್ ಲಿಫ್ಟಿಂಗ್ ನಲ್ಲಿ 2001ನೇ ಇಸವಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿರುತ್ತಾರೆ ಹಾಗೂ ಕಲಿಯುವಿಕೆಯ ಜೊತೆಗೆ NCC ಮತ್ತು NSS ನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಗಮನಾರ್ಹ ಸೇವೆಯನ್ನು ಕೊಟ್ಟಿರುತ್ತಾರೆ. ಸ್ನಾತಕೋತ್ತರ ಪದವಿ ಮುಗಿಸಿ ಮಂಗಳೂರಿನ ಪ್ರಸಿದ್ಧ ಸಾಫ್ಟ್ವೇರ್ ಕಂಪನಿಯಲ್ಲಿ 6 ವರ್ಷ ಸೇವೆಯನ್ನು ಸಲ್ಲಿಸಿ ತದನಂತರ 2008ರಿಂದ ನಮ್ಮ ಇದೇ ಸ್ಥಳೀಯ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಗುಮಾಸ್ತರಾಗಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ 2018ರಿಂದ ಈ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ.
ಇವರು ಜೆಸಿಗೆ 2010ರಲ್ಲಿ ಸೇರಿ 2012 ಮತ್ತು 2013ರಲ್ಲಿ ನಮ್ಮ ಘಟಕದ ಜೊತೆ ಕಾರ್ಯದರ್ಶಿಯಾಗಿ 2014ರಲ್ಲಿ ಕೋಶಾಧಿಕಾರಿಯಾಗಿ 2018, 19, 20, 21, 22ರಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ವರ್ಷ ಪುತ್ತೂರು ತಾಲೂಕು ಬಂಟರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಹಾಗೂ ವಿದ್ಯಾಸಂಸ್ಥೆ ಬೆತನಿ ವಿದ್ಯಾಸಂಸ್ಥೆ ನೆಲ್ಯಾಡಿದರ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿರುತ್ತಾರೆ. ಶ್ರೀಯುತರು ಶ್ರೀಮತಿ ರಶ್ಮರವರ ಪತಿಯಾಗಿ ಮಾಸ್ಟರ್ ರಿಶಾಂತ್ರ ತಂದೆಯಾಗಿ ಸುಖಿ ಸಂಸಾರವನ್ನ ನಡೆಸುತ್ತಿದ್ದಾರೆ. ನಮ್ಮ ನೆಲ್ಯಾಡಿ ಘಟಕದ 23ನೇ ವರ್ಷದ ಜೆಸಿಐ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ದಯಾಕರ್ ರೈ ಎಂ ಇವರೇ ನಮ್ಮ ಮುಂದಿನ 2023ನೇ ಸಾಲಿನ ಅಧ್ಯಕ್ಷರು. ನಮ್ಮ ವಲಯದಲ್ಲಿ ನಮ್ಮ ಘಟಕವನ್ನ ಇನ್ನೂ ಉತ್ತುಂಗಕ್ಕೆ ಏರಿಸಿ ತಮ್ಮ ಹೆಸರನ್ನು ಜೆಸಿಯಲ್ಲಿ ಉಳಿಸಿಕೊಳ್ತಾರೆ ಎಂಬ ಭಾವನೆಯೊಂದಿಗೆ ಶುಭವನ್ನ ಹಾರೈಸ್ತಾ ನಾನು ದಯಾಕರ್ ರೈ ಕೆ ಎಂ ಜೆಸಿಐನ ನೆಲ್ಯಾಡಿ ಜೆಸಿಐಯ ಅಧ್ಯಕ್ಷನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣವಚನ ಸ್ವೀಕರಿಸುತ್ತೇನೆ. ವ್ಯಕ್ತಿತ್ವ ವಿಕಸನ ಸಂಸ್ಥೆ ಎಂಬ ಒಂದು ಧ್ಯೇಯದಲ್ಲಿ ಹಲವಾರು ವರ್ಷದಿಂದ ಹಲವಾರು ದೇಶಗಳಲ್ಲಿ ಗುರುತಿಸಿಕೊಂಡಿರುವ ಸಂಸ್ಥೆ ಅಂತ ಹೇಳಿದರೆ ಜೆಸಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ವ್ಯಕ್ತಿಯನ್ನ ಶಕ್ತಿಯಾಗಿ ಮಾಡುವಂತಹ ಸಂಸ್ಥೆ, ಸಂಘಟನಾ ಸಾಮರ್ಥ್ಯವನ್ನು ಬಲಪಡಿಸುವಂತಹ ಒಂದು ಸಂಸ್ಥೆ, ಉತ್ತಮ ಸ್ನೇಹಿತರನ್ನು ಸಂಪಾದಿಸುವಂತಹ ಸಂಸ್ಥೆ, ಸಮಾಜಕ್ಕೆ ಕೆಲಸ ಮಾಡಬೇಕಿದ್ರೆ ಅವಕಾಶ ಇರುವಂತಹ ಸಂಸ್ಥೆ, ಮಾತಾಡಲಿಕ್ಕೆ ನಮಗೆ ಸ್ಟೇಜಿನಲ್ಲಿ ನಡುಗಿದ್ರೆ ಹಿಂದೆಯಿಂದ ನಾನಿದ್ದೇನೆ ಎಂಬ ಧೈರ್ಯವನ್ನು ಕೊಡುವಂತಹ ಸಂಸ್ಥೆ ಅಂತ ಹೇಳ್ತಾರೆ ಅದು ಜೆಸಿ ಅಂತ ನಾನು ಎದುತಟ್ಟಿ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನಮ್ಮ ನೆಲ್ಯಾಡಿ ಜೆಸಿಐ 39 ವರ್ಷ 39 ಅಧ್ಯಕ್ಷಗಳು ಹಲವಾರು ರೀತಿಯ ಸಾಧನೆ ಮಾಡಿ ನೆಲ್ಯಾಡಿ ಹಾಗೂ ಇನ್ನಿತರ ಪ್ರದೇಶಗಳಲ್ಲಿ ಗುರುತಿಸಿ ಒಳ್ಳೆಯ ಸಾಧನೆಗಳು ಮಾಡಿದ ಕಾರಣ ನಮ್ಮ ಜೆಸಿಐ ಎಲ್ಲ ಕಡೆ ಹೆಸರುವಾಸಿಯಾಗಿರುವುದು ಗಮನಾರ್ಹವಾಗಿದೆ. 40ನೇ ವರ್ಷದ ಅಧ್ಯಕ್ಷ ನಾನು. 40ನೇ ವರ್ಷ ಅಂತ ಹೇಳುವಾಗ ಒಂಥರ ಹೆದರಿಕೆ, ಯಾಕಂತ ಹೇಳಿದ್ರೆ ಈಗ ನೋಡ್ಬೋದು ನಾವು ಜೆಸಿ ಎಲ್ಲ ಮನುಷ್ಯರಲ್ಲಿ ಹಾರ್ಟ್ ಅಟ್ಯಾಕ್ಗಳನ್ನು ನಾವು ಗಮನಿಸ್ತೇವೆ. ಈಗ ಹೆಣ್ಣಾಗುವ 30, 40, 50 ವರ್ಷ ಆಗುವ ಹಾರ್ಟ್ ಅಟ್ಯಾಕ್ ಆದ್ರೆ ಅದು ಮುಗೀತ. ಈಗಿನ ಹಾರ್ಟ್ ಅಟ್ಯಾಕ್ ಅಲ್ಲಿ ಎಲ್ಲ ಮತ್ತೆ ನೋಡ್ಲಿಕ್ಕೆ ಇಲ್ಲದ ಈಗ ಆಗಿದೆ. ಜೆಸಿ ಆಗಿ ಈ ವರ್ಷಕ್ಕೆ ನೋಡುವಾಗ ಲೈಟ್ ಹಾರ್ಟ್ ಅಟ್ಯಾಕ್ ಆಯ್ತಾ ಅಂತ ಅನಿಸ್ತಾರೆ. ಹಾಗೆ ಆದ್ರೆ ನಮಗೇನು ಹೆದರಿಕೆ ಇಲ್ಲ. ಜೆಸಿಯ ಏನಾದ್ರೂ ಸಹ ಅದನ್ನು ಬಲಪಡಿಸಲಿಕ್ಕೆ ಪೂರ್ವಾಧ್ಯಕ್ಷರುಗಳಿದ್ದಾರೆ. ಈ ವರ್ಷ ರವೀಂದ್ರ ಸರ್ ನೇತೃತ್ವದಲ್ಲಿ ಮೇನ್ ಸರ್ಜನ್ ಆಗಿ ಅವರು ಕೆಲಸ ಮಾಡಿ ಉಳಿದವರನ್ನು ಸೇರಿಸಿಕೊಂಡು ಆಪರೇಷನ್ಗೆ ನನ್ನಲ್ಲಿ ಇರುವುದು. ನಾನು ಸಿಕ್ಕಾಕೊಂಡು ಈ ವರ್ಷ ಜೆಸಿ ಅಧ್ಯಕ್ಷ ಪಟ್ಟವನ್ನು ನನಗೆ ಕೊಟ್ಟಿದ್ದಾರೆ. ಹಲವಾರು ವರ್ಷದಿಂದ ಪೂರ್ವಾಧ್ಯಕ್ಷರು ಹೇಳ್ತಾ ಇದ್ರು, ಆದ್ರೆ ನನಗೊಂದು ಗೊಂದಲ ಇತ್ತು. ನನ್ನ ಸಂಸ್ಥೆಯ ಕೆಲಸದ ಜೊತೆಗೆ ಇದನ್ನು ಹೇಗೆ ಹೊಂದಾಣಿಕೆ ಮಾಡಿಕೊಡ್ಬಹುದು, ಸಮಯವನ್ನ ಕೊಡ್ಬೋದಾ ಅಂತ. ಆದ್ರೆ ಈ ವರ್ಷ ಪೂರ್ವಾಧ್ಯಕ್ಷರು ಹೇಳಿದ ಒಂದೇ ಮಾತು, ವಲಯಾಧ್ಯಕ್ಷರಾಗಿ ನಿಮ್ಮ ಸಮಕಾಲದಲ್ಲಿ ಕೆಲಸ ಮಾಡುವ ಒಬ್ಬ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣೆ ವಲಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ, ಆದ್ರೆ ನಿಮಗೆ ಒಂದು ಸ್ವಲ್ಪ ಹೊತ್ತು ಘಟಕಾಧ್ಯಕ್ಷರಾಗಿ ಏನು ಅಂತ ಹೇಳುವ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಆಗ ನನಗೂ ಅನಿಸ್ತಿತ್ತು, ನೋಡುವ 1 ವರ್ಷ ಅಲ್ಲ, ಅದರಲ್ಲಿ ಸ್ವಲ್ಪ ಸಮಯ ಹೋಯ್ತು. ಈಗ ಈಗಾಗಲೇ
ಇನ್ನು ಸ್ವಲ್ಪ ಸಮಯ ಅಲ್ಲ, ಹೋಗ್ಬೋದು. ಧೈರ್ಯದಲ್ಲಿ, ಈಗ ಅವರದ್ದು ಧೈರ್ಯದಲ್ಲಿ, ನಿಮ್ಮೆಲ್ಲರ ಧೈರ್ಯದಲ್ಲಿ ಅಧ್ಯಕ್ಷನಾಗಿದ್ದೇನೆ. ಈ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಈ ನೆಲೆಯಾಡಿ JCI ಇದುವರೆಗೆ ನೀವೊಂದು ಕೆಲಸ ಮಾಡಿದ ಯಾವುದು ಚುಕ್ತಿ ಬಾರದಂತೆ ನಡೆಸ್ಕೊಂಡು ಹೋಗುವ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಡೆಸ್ಕೊಂಡು ಹೋಗ್ತೇನೆ ಎಂಬ ಧೈರ್ಯ ನನಗಿದೆ. 2010ರಲ್ಲಿ ನಾನು ಈ ನೆಲೆಯಾಡಿ JCIಗೆ ಸೇರಿದೆ. ನನಗೆ JCI ಅಂತ ಹೇಳಿದ್ರೆ ಕಾಲೇಜು ಹಿಂದಿನ ಒಂದು ಕಾಲೇಜು ಜೀವನದಲ್ಲಿ ಸ್ವಲ್ಪ JCI ಬಗ್ಗೆ ಒಂದು ಸ್ವಲ್ಪ ಗೊತ್ತು. ಕುಂಬ್ರ JCI ನಾವು ಬಸ್ ಅಲ್ಲಿ ಅಲ್ಲಿ ಸ್ಟ್ಯಾಂಡ್ಗೆ ನಿಲ್ತಾ ಇರುವಾಗ ಕುಂಬ್ರದ ಪೂರ್ವ ವಲಯಾಧ್ಯಕ್ಷರು ಅಲ್ಲಿ ಘಟಕಾಧ್ಯಕ್ಷರಾಗಿ ಪುರಂದರಯ್ಯವರು ಆಗಾಗ ನನ್ನ ಹತ್ರ ಹೇಳ್ತಾ ಇದ್ರು, JCIಗೆ ಬರಬೇಕು. ಆಗ ನನಗೆ ಏನೋ ಅನಿಸಿದ್ದು, JCIಯಲ್ಲಿ ಏನೋ ಉಂಟು ಅಂತ. ಇಲ್ಲಿ ನೆಲ್ಯಾಡಿಗೆ ಬರುವಾಗ ಒಂದು ಸಲ ದಯಾನಂದ ಆದರ್ಶ ಅವರು ಅವರ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದ್ರು. ಆಗ ನನ್ನ ಹತ್ರ ಒಂದು ಮಾತು ಕೇಳಿದ್ರು, JCIಗೆ ಸೇರ್ತೀರಾ ಅಂತ. ಆಗ ಕೂಡಲೇ ಅದಕ್ಕೆ ಕಾಯ್ದುಕೊಂಡಿದ್ದೇನೆ, JCIಗೆ ಸೇರಿಬಿಟ್ಟೆ. ಪ್ರಕಾಶ್ ಕೆ ಅವರ ಅವಧಿಯಲ್ಲಿ ನಾನು JCI ಘಟಕಕ್ಕೆ 2010ರಲ್ಲಿ ನಾನು ಸೇರಿದ್ದೆ. ತದನಂತರ JCI ನನಗೆ ಹಲವು ಹುದ್ದೆಗಳನ್ನು ನೀಡಿತ್ತು. ಹಾಗೆ 2014ರಲ್ಲಿ ಜಯಾನಂದ ಭಟ್ರಲ್ಲಿ ಅಧ್ಯಕ್ಷರಾಗಿರುವಾಗ ನನಗೆ ಕಾರ್ಯದರ್ಶಿ ಹುದ್ದೆ ನೀಡಿ ಅವರ ಜೊತೆ ಅವರು ಹಲವಾರು ಉತ್ತಮ ಪರ್ಮನೆಂಟ್ ಪ್ರಾಜೆಕ್ಟ್ಗಳನ್ನೆಲ್ಲ ಮಾಡ್ತಾ ಇರುವಾಗ ನಾನು ಅವರೊಟ್ಟಿಗೆ ಜೊತೆಗೂಡಿ ಹಲವು ಕೆಲಸಗಳನ್ನ ನಾವು ಮಾಡಿದ್ದೇವೆ. ಪ್ರತಿಭೆ ಅಂತ ಹೇಳುವಂತದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಇರುವಂತಹ ಒಂದು, ಪ್ರತಿಯೊಬ್ಬ ಯಾರಿಗೂ ಒಂದು ಪ್ರತಿಭೆ ಅಂತ ಇರ್ತದೆ. ಆ ಪ್ರತಿಭೆಯನ್ನು ತೋರಿಸಲಿಕ್ಕೆ ನಮಗೆ ಶಾಲಾ ಕಾಲೇಜು ಜೀವನದಲ್ಲಿ ಒಂದು ಅವಕಾಶ ಇರ್ತದೆ. ಆದರೆ ಆ ಸಮಯದಲ್ಲಿ ನಾವು ಯಾವುದೋ ಒಂದು ಸಂಘಟನೆಗಳಲ್ಲಿ ಶಾಲೆಯ NSS ಆಗಿರ್ಬೋದು, NCC ಆಗಿರ್ಬೋದು ಗುರುತಿಸಿಕೊಂಡ್ರೆ ಅಲ್ಲಿ ನಮಗೆ ಅವಕಾಶ ಸಿಗ್ತದೆ. ಆದರೂ ನಮ್ಮ ಆ ಶಾಲಾ ಜೀವನ ಕಾಲೇಜು ಜೀವನವನ್ನು ಬಿಟ್ಟ ನಂತರ ಮತ್ತೆ ನಾವು ನಮ್ಮ ವೃತ್ತಿ ಜೀವನಕ್ಕೆ ಬರುವಾಗ ಅದನ್ನು ಮರೆತು ನಮ್ಮ ವೃತ್ತಿ ಜೀವನದ ಕಡೆ ಗಮನವನ್ನು ಕೊಡ್ತಾ ನಮ್ಮ ಪ್ರತಿಭೆ ಅಲ್ಲಿಯೇ ಅಡಗಿ ಬಿಡ್ತದೆ. ಆದರೆ ಅದಾಗಲ್ಲ. ನಮ್ಮ ವೃತ್ತಿಯ ಜೊತೆಗೆ ನಮಗೆ ತಂದ ಪ್ರತಿಭೆಯನ್ನು ಸಮಾಜಕ್ಕಾಗೂ ತೋರಿಸುವಂತ ಕೆಲಸ ಆದರೆ ಒಳ್ಳೆಯದು. ಈ ನಿಟ್ಟಿನಲ್ಲಿ ಇಂತಹ ಸಂಸ್ಥೆಗಳು JCI ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ಅಂಥದ್ರಲ್ಲಿ ನಾವು ಒಟ್ಟಿಗೆ ಸೇರಿಕೊಂಡ್ರೆ ಖಂಡಿತವಾಗಲೂ ನಾವೊಂದು ಸಮಾಜದಲ್ಲಿ ಗುರುತಿಸಿಕೊಳ್ತೇವೆ, ಹೇಳಲಿಕ್ಕೆ ಸಾಧ್ಯ ಉಂಟಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ವಿವೇಕಾನಂದರು ಹೇಳಿದಂತಹ ಒಂದು ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸಿ, ನಿಂತ ನೀರಿನಲ್ಲಿ ಕ್ರಿಮಿ ಹುಟ್ಟುತ್ತದೆ, ಕೆಲಸವಿಲ್ಲದ ಮನುಷ್ಯನಲ್ಲಿ ಕೆಟ್ಟ ವಿಚಾರಗಳು ಜನಿಸುತ್ತದಂತೆ. ಹಾಗೆ ನಾವು ಯಾರು ಸಹ ನಿಂತ ನೀರಾಗುವುದು ಬೇಡ, ಹರಿಯುವ ನೀರಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದಿಸ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. JCI ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆ ಎಂದು ಮತ್ತು JCI ಆದರ್ಶ ಹಾಗೂ ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆ ಎಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ವಿಶ್ವನಾಥ್ ಶೆಟ್ಟಿ ಇವರ ಅಭಿನಂದನಾ ಪತ್ರವನ್ನು ಯಾಚಿಸಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ವಲಯದ ಪಂಚರತ್ನ ಪ್ರಶಸ್ತಿಗಳಲ್ಲಿ ಒಂದಾದ ಕಲಾರತ್ನ ಪ್ರಶಸ್ತಿ 2022. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಲೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ DVಜಿಯವರ ಮಾತಿನಂತೆ ಎಲ್ಲರನ್ನು ಪ್ರೀತಿಯಿಂದ ಕಾಣುವ ನೀವು ಓರ್ವ ನಗು ಮುಖದ ಸರದಾರ, ಛಲ ಬಿಡದ ತ್ರಿವಿಕ್ರಮ, ವಹಿಸಿಕೊಂಡ ಕೆಲಸವನ್ನು ನಿಷ್ಠೆಯಿಂದ ಮಾಡುವಲ್ಲಿ ನಿಷ್ಣಾತ. 2018ರಲ್ಲಿ JCI ನೆಲ್ಯಾಡಿ ಘಟಕದ ಘಟಕಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ತಾವು ಪ್ರಸ್ತುತ ಸೈಂಟ್ ಜಾರ್ಜ್ ಕಾಲೇಜು ನೆಲ್ಯಾಡಿಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಸಂಗೀತ, ಯಕ್ಷಗಾನ, ನಾಟಕ ರಚನೆ, ನಟನೆ, ಸಂಗೀತ ನಿರ್ದೇಶನ, ಕೀಬೋರ್ಡ್ ನುಡಿಸುವುದು ಮುಂತಾದ ಹವ್ಯಾಸ ಹೊಂದಿರುವ ತಾವು ಕಲಾ ಕ್ಷೇತ್ರದಲ್ಲಿ ದೇಶ ವಿದೇಶದಲ್ಲಿ ತಮ್ಮ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸುವುದರ ಮೂಲಕ
ಎಲ್ಲರ ಹೆಗ್ಗಳಿಕೆಗೆ ಪಾತ್ರರಾಗುತ್ತೀರಿ. ಲಹರಿ ಸಂಗೀತ ಕಲಾ ಕೇಂದ್ರವನ್ನು ನೆಲ್ಯಾಡಿಯಲ್ಲಿ ನಡೆಸುತ್ತಿರುವ ತಾವು 60 ಜನ ವಿದ್ಯಾರ್ಥಿಗಳಿಗೆ ತಮ್ಮ ಕಲಾ ಶಿಕ್ಷಣವನ್ನು ಧಾರೆ ಎಳೆಯುತ್ತಿದ್ದೀರಿ. ತಾವು ಮಾಡುತ್ತಿರುವ ಕಲಾ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಜೆಸಿಐ ವಲಯ 15ರ ವ್ಯವಹಾರ ಸಮ್ಮೇಳನ ಸಂಚಲನ ಸಾಧಕರ ಸಮಾಗಮದಲ್ಲಿ ಕಲಾರತ್ನ ಪುರಸ್ಕಾರ ನೀಡಿ ಗೌರವಿಸಲು ಸಂತೋಷಪಟ್ಟಿರುತ್ತೇವೆ. ಭಗವಂತನು ನಿಮಗೆ ಆಯುರಾರೋಗ್ಯ ಕೊಟ್ಟು ಇನ್ನಷ್ಟು ಕಾಲ ಮಾತೆಯ ಸೇವೆ ಮಾಡಲು ನಿಮಗೆ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಗೌರವಪೂರ್ವಕ ಸನ್ಮಾನಿಸುತ್ತಿದ್ದೇವೆ ನೆಲ್ಯಾಡಿ ಜೆಸಿ ವತಿಯಿಂದ. ಜೆಸಿಐ ಸಂಸ್ಥೆ ಸನ್ಮಾನಿಸಿದೆ. ಅದಕ್ಕಾಗಿ ನಾನು ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ ಮತ್ತು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಸಂಗೀತ ಕ್ಷೇತ್ರ ಮತ್ತು ಕಲಾ ಕ್ಷೇತ್ರದಲ್ಲಿ ಹವ್ಯಾಸಕ್ಕಾಗಿ ಒಂದಷ್ಟು ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದೇನೆ. ಇದಕ್ಕೆ ಮುಖ್ಯ ಕಾರಣ ನನ್ನೆಲ್ಲ ಗುರುಗಳ ಆಶೀರ್ವಾದ ಮತ್ತು ದೇವರ ಅನುಗ್ರಹ. ಬಹುಶಃ ಈ ಒಂದು ಪ್ರಶಸ್ತಿಯನ್ನು ಇವತ್ತು ನನಗೆ ನೀಡಿ ಇನ್ನಷ್ಟು ನನ್ನ ಜವಾಬ್ದಾರಿಯನ್ನ ಈ ಒಂದು ಸಂಸ್ಥೆ ಹೆಚ್ಚಿಸಿದೆ ಅಂತ ನಾನು ತಿಳ್ಕೊಂಡು ಈ ಒಂದು ಪ್ರಶಸ್ತಿಯನ್ನ ನನಗೆ ನೀಡಿದ್ದಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತಾ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಕೊಂಡುಬಿಡುತ್ತೇನೆ. ಪ್ರಗತಿ ಪತ್ರಿಕೆ ಬಿಡುಗಡೆಗೊಂಡಿದೆ. ಬಹುಶಃ ಬಹಳಷ್ಟು ಸಂತೋಷ ಆಗ್ತಾ ಇದೆ ವೇದಿಕೆಯ ಮುಂಭಾಗಕ್ಕೆ ನೋಡಿದಾಗ. ಯಾಕಂದ್ರೆ ನೆಲ್ಯಾಡಿಯ ಘಟಾನುಘಟಿ ನಾಯಕರೇ ವೇದಿಕೆ ಮುಂಭಾಗದಲ್ಲಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೆಲ್ಯಾಡಿ ಜೆಸಿ ಅಂತ ಹೇಳಿದ್ರೆ ಬಹುಶಃ ನೆಲ್ಯಾಡಿಯ ಪ್ರಭಾವಿ ಮೇಧಾವಿ ವ್ಯಕ್ತಿಗಳ ಸಮ್ಮೇಳನ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದಂತಹ ಪ್ರಮುಖರು ಇಲ್ಲಿದ್ದಾರೆ. ರಾಜಕೀಯ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ರಂಗ ಇರ್ಬೋದು, ವ್ಯಾಪಾರ ಉದ್ಯಮ ರಂಗ ಇರ್ಬೋದು, ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಗಣ್ಯರ ಒಂದು ಸ್ನೇಹ ಕೂಟವೇ ನೆಲ್ಯಾಡಿಯ ಜೆಸಿ ಅಂತ ಹೇಳಿ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನೆಲ್ಯಾಡಿಯ ಜೆಸಿಯ ನೂತನ ಸಾರಥ್ಯವನ್ನ ವಹಿಸಿದಂತಹ ನನ್ನ ಆತ್ಮೀಯವಾದಂತಹ ಗೌರವಾನ್ವಿತ ದಯಾಕರ ರೈ ಇವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಿಮ್ಮ ಅವಧಿಯಲ್ಲಿ ನೆಲ್ಯಾಡಿ ಜೆಸಿಯು ಇನ್ನೂ ಹೆಚ್ಚು ಎಲ್ಲ ರಂಗದಲ್ಲಿ ಕೂಡ ಹೆಸರನ್ನ ಗಳಿಸಲಿ. ಈಗಾಗಲೇ ನೆಲ್ಯಾಡಿ ಜೆಸಿಗೆ ತನ್ನದೇ ಆದಂತಹ ಒಂದು ವರ್ಚಸ್ಸು ಇದೆ, ಅದು ಇನ್ನೂ ಎತ್ತರಕ್ಕೆ ಏರಲಿ ನಿಮ್ಮ ಕಾಲಾವಧಿಯಲ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಗೌರವಾನ್ವಿತ ಜಯಂತಿ ಮೇಡಮ್ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಪ್ರತಿದಿನ ಅವ್ರು ಹೇಳಿದಾಗೆ ಪ್ರತಿದಿನ ನಾನು ಅವರನ್ನು ನೋಡ್ತಾ ಇದ್ದೇನೆ. ಬಹಳಷ್ಟು ಕೆಲಸದ ಒತ್ತಡಗಳು, ಕೌಟುಂಬಿಕ ಒತ್ತಡಗಳು, ಅವುಗಳೆಲ್ಲ ಮಧ್ಯೆ ಈ ಜೆಸಿ ಸಂಸ್ಥೆಯನ್ನ ಕಳೆದ 1 ವರ್ಷ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಂತ ಹೇಳಿ ಇವತ್ತು ಅವರ ವರದಿಯನ್ನು ಓದುವಾಗ ನನಗೆ ಗೊತ್ತಾಯ್ತು. ಸುಮಾರು ಅರ್ಧ ಗಂಟೆಗಿಂತಲೂ ಹೆಚ್ಚು ಕಾಲ ಅವರ ಈ 1 ವರ್ಷದ ಸಾಧನೆಯನ್ನು ಅವರು ಓದಿದ್ದು ಕೇಳಿಸಿದೆ. ಹಲವು ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ. ಒಂದು ಬಾರಿ ಇಲ್ಲಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ನಾವು ಒಂದು ಜೆಸಿ ವತಿಯಿಂದ ನೆಲ್ಯಾಡಿ ಮತ್ತು ಕಡಬ ಕದಂಬ ಜೆಸಿ ವತಿಯಿಂದ ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು. ಆ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ 7 ಗಂಟೆಗೆ ಮೇಡಮ್ ಸ್ವಂತ ವಾಹನವನ್ನು ಓಡಿಸಿಕೊಂಡು ಅಲ್ಲಿ ಹಾಜರಿದ್ದದ್ದು ನಾನು ನೋಡಿದ್ದೇನೆ. ಇದು ಬಹುಶಃ ಮೇಡಮ್ ಅವರ ಕರ್ತವ್ಯ ಪ್ರಜ್ಞೆ ಅಂತ ಹೇಳಿದ್ರೆ ತಪ್ಪಾಗಲಾರದು, ಅವರ ನಿಸ್ವಾರ್ಥವಾದಂತಹ ಸೇವೆ ಅಂತ ಹೇಳಿದ್ರೆ ತಪ್ಪಾಗದು. ಇಂತಹ ಹಲವಾರು ಕಾರ್ಯಕ್ರಮಗಳು ಮೇಡಮ್ ಅವರ ನೇತೃತ್ವದಲ್ಲಿ ಆಗಿದೆ. ಮೇಡಮ್, ನಿಮಗೆ ದೊರೆತಂತಹ ಸ್ಥಾನಕ್ಕೆ ನೀವು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದೀರಾ, ನಿಮಗೆ ಅಭಿನಂದನೆಗಳು. ಜೆಸಿ ಅಂತ ಹೇಳಿದ್ರೆ ನಾನು ತಿಳಿದ ಮಟ್ಟಿಗೆ ಜೆಸಿ ಅಂತ ಹೇಳಿದ್ರೆ ನನ್ನೊಳಗಿನ ನಾನು ಮಾಯವಾಗಿ ನನ್ನಲ್ಲಿರುವ ನಾನನ್ನ ಅರ್ಥ ಮಾಡಿಕೊಡುವಂತ ಒಂದು ಸಂಸ್ಥೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನನ್ನೊಳಗಿನ ನಾನು ಅಂದ್ರೆ ನಮ್ಮಲ್ಲಿರುವಂತಹ ಅಹಂ, ನಮ್ಮಲ್ಲಿರುವಂತಹ ಸಂಕುಚಿತ ಮನೋಭಾವನೆ ಅದು ಹೋಗಲಾಡಿಸಿ ಅದು ಮಾಯವಾಗಿ ವಿಶಾಲ ದೃಷ್ಟಿಕೋನವನ್ನಿಟ್ಟುಕೊಂಡು ಭಾತೃ ಸೌಹಾರ್ದತೆಯನ್ನ ಬೆಳೆಸಿಕೊಂಡು ದೇಶದ ಉನ್ನತಿಯನ್ನ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಬೆಳೆಯುವಂತಹ ಒಂದು ಸಂಸ್ಥೆ ಜೆಸಿ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ನನ್ನಲ್ಲಿರುವಂತಹ ಅಹಂ, ನಾನು ಏನು,
ಬಹುಶಃ ಜೆಸಿಗಿಂತ ಬರುವ ಜೆಸಿ ಸಂಘಟನೆಯಲ್ಲಿ ನಾವು ತೊಡಗಿಸಿಕೊಳ್ಳುವ ಮೊದಲು ನಾವೇನು ಮಹಾನ್ ಸಾಧಕರು, ಸಾಧನೆಗಾರರು ಅಂತೇಳಿ ನಾವು ತಿಳಿದು ಬಂದಿದ್ರೆ, ಈ ಜೆಸಿಯ ಒಳಗೆ ಎಂಟರ್ ಆದಾಗ ನಮ್ಗೆ ಗೊತ್ತಾಗ್ತದೆ ನಾವು ಏನೂ ಅಲ್ಲ ಅಂತ ಹೇಳುವಂಥದ್ದು. ಅಂದ್ರೆ ಕ್ರಮೇಣ ನಮ್ಮಲ್ಲಿರುವಂತಹ ಅಹಂ ಅಥವಾ ನಮ್ಮಲ್ಲಿರುವಂತಹ ಸ್ವಾರ್ಥತೆ, ಸಂಕುಚಿತ ಮನೋಭಾವನೆಯು ಕರಗಿ ನಾವು ಶೂನ್ಯ ಅಂತ ಹೇಳುವಂತಹ ಒಂದು ಮನೋಭಾವನೆಗೆ ಬರ್ತದೆ ಅಂತ ಹೇಳುವಂಥದ್ದು ನಾನು ಭಾವಿಸಿದ್ದೇನೆ. ಹಾಗೆ ನಮ್ಮಲ್ಲಿರುವಂತಹ ನಮ್ಮತನ, ಪ್ರತಿಯೊಬ್ಬರಲ್ಲಿ ನಮ್ಮಲ್ಲಿ ಒಂದು ಸುಪ್ತ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನ ಅನಾವರಣಗೊಳಿಸುವಂತಹ ಒಂದು ಅತ್ಯುತ್ತಮ ವೇದಿಕೆ ಈ ಜೆಸಿ ಅಂತ ಹೇಳಿ ಮನಗಂಡಿದ್ದೇನೆ. ಯಾಕಂದ್ರೆ ಈಗಾಗಲೇ ಜೆಸಿಯನ್ನ ವಿಶ್ವವಿದ್ಯಾನಿಲಯವಾಗಿ ಘೋಷಿಸಬೇಕು ಅಂತ ಹೇಳುವಂತ ಒಂದು ಮಾತನ್ನ ನಾನು ಮೊನ್ನೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ವಲಯ ಅಧ್ಯಕ್ಷರಿಗೆ ಬಹುಶಃ ಗೊತ್ತಿರಬಹುದೇನೋ. ಜೆಸಿಯು ಒಂದು ವಿಶ್ವವಿದ್ಯಾನಿಲಯವನ್ನಾಗಿ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ಜೆಸಿ ಯೂನಿವರ್ಸಿಟಿ ಅಂತ ಹೇಳಿ ಆಗ್ಬೇಕು ಅಂತ ಹೇಳಿ ಒಂದು ಲೇಖನವನ್ನು ನಾನು ಓದ್ತಾ ಇದ್ದೆ. ಬಹಳ ಉತ್ತಮವಾದಂತಹ ಒಂದು ಲೇಖನವಾಗಿತ್ತು. ಇವತ್ತು ಪ್ರಪಂಚದ ಸುಮಾರು 120 ರಾಷ್ಟ್ರಗಳಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಮೀಸಲಿಟ್ಟಂತಹ ಏಕೈಕ ಸಂಸ್ಥೆ ಅಂದ್ರೆ ಅದು ಜೆಸಿ. ಸೊ ಇಂತಹ ಜೆಸಿಯಲ್ಲಿ ಕೆಲಸ ಮಾಡುವಂಥದ್ದು, ಇಂತಹ ಜೆಸಿಯ ಮೆಂಬರ್ಗಳಾಗಿರುವಂಥದ್ದು, ಇಂತಹ ಜೆಸಿಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ನಾವು ತಿಳ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಗದೊಮ್ಮೆ ನೂತನ ಸಾರಥಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನೆಲ್ಯಾಡಿ ಜೆಸಿಯ ಎಲ್ಲರಿಗೂ, ಸರ್ವ ಸದಸ್ಯರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನೆಲ್ಯಾಡಿ, ಪುತ್ತೂರು, ಸುಳ್ಯ, ಉಪ್ಪಿನಂಗಡಿ ಅವಿನಾಭಾವದ ಒಂದು ಘಟಕ. 1983ರಲ್ಲಿ ನನ್ನ ಮಾತೃ ಘಟಕ ಜೆಸಿಯ ಸುಳ್ಯ ಪಯಶ್ವಿನಿ, ಇವತ್ತಿನ ವಲಯಾಧ್ಯಕ್ಷರು ಉಪಸ್ಥಿತರಿರುವ ಪುತ್ತೂರು ಘಟಕದಿಂದ ಪ್ರವರ್ತಿತಗೊಂಡಿರುವಂತಹ ನನ್ನ ಘಟಕ ನಿನ್ನೆ ತಾನೇ ಪದ ಸ್ವೀಕಾರ ಸಮಾರಂಭ ನಡೆದಿದೆ. 2 ವಾರಗಳ ಹಿಂದೆ 3 ವಾರಗಳ ಹಿಂದೆ ನಮಗೆ ಪ್ರವರ್ತಿತಗೊಂಡಿರುವಂತಹ ಘಟಕದ ಪದ ಸ್ವೀಕಾರ ಸಮಾರಂಭಕ್ಕೂ ಪುತ್ತೂರಿಗೆ ನಾನು ಹೋಗಿದ್ದೆ. ಇನ್ನೊಂದು ನಮ್ಮ ಸಹೋದರ ಘಟಕ ಉಪ್ಪಿನಂಗಡಿಯ ಪದ ಸ್ವೀಕಾರ ಸಮಾರಂಭವು ಕೂಡ 1 ತಿಂಗಳ ಹಿಂದೆ ನಡೆದಿತ್ತು. ತುಂಬಾ ಸಂತೋಷ ಬರ್ತಿದೆ. ಒಂದು ಗುರುಕುಲ ಅಂತ ಹೇಳಿದ್ರೆ ಈಗ ಒಂದು ನಿರ್ಗಮಿತ ಅಧ್ಯಕ್ಷರು, ಒಂದು ಶಿಕ್ಷಕಿಯಾಗಿ ಹೇಗೆ ಬರಬಹುದು, ಒಂದು ಮಾಧ್ಯಮದ ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಪದ ಸ್ವೀಕಾರ ನಡೆಯುವುದು ಕೂಡ ಪ್ರಥಮ ಹೆಜ್ಜೆ. ಹಾಗಾಗಿ ಇಲ್ಲಿ ಎಲ್ಲ ಗುರುಗಳಿಂದ ಮೇಳೈಸಿರುವಂತಹ ಈ ಒಂದು ಘಟಕ ಒಂದಿಷ್ಟು ಉದ್ಯಮರು, ಒಂದಿಷ್ಟು ಕೃಷಿಕರು, ಒಂದಿಷ್ಟು ಜಾಣ್ಮೆ, ತಾಳ್ಮೆ, 3 ವಲಯ ಉಪಾಧ್ಯಕ್ಷರನ್ನು ಕೊಟ್ಟಿರುವಂತಹ ಈ ಘಟಕ ಕೂಡ ಒಂದು ದೊಡ್ಡ ಗಡಾಣದ ಶಕ್ತಿ ಇದೆ. ಒಂದು ಮಹಿಳಾಮಣಿಗಳನ್ನು ನೋಡುವ ಕೂಡ ಒಂದು ಜೆಸಿಗೆ ಆಧಾರ ಸ್ತಂಭ. ಇವತ್ತಿನ 6 ಮಂದಿ ಸಪ್ತಪದಿ ತುಳಿದಂತ 6 ಮಂದಿ ಕೂಡ ಸಪ್ತರು ಮುಂದೆ ಜೆಸಿಯಲ್ಲಿ ನಿರಂತರ ಅವರ ಜೊತೆ ಕೋಆಪರೇಟ್ ಮಾಡುತ್ತಾ, ಸಹಕಾರವನ್ನು ಕೊಡುತ್ತಾ, ನಿರಂತರವಾಗಿ ಅವರ ಜೆಸಿಯ ಆಂದೋಲನಕ್ಕೆ ಮುನ್ನಡೆ ಇಡುತ್ತಾ ಇವರ ಒಂದು ಕಾರ್ಯಕ್ಕೆ ದಯಕರ ಮತ್ತು ಅವರ ತಂಡಕ್ಕೆ ನೆರವಾಗಲು ನಿಮ್ಮ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರ ಕೂಡ ಅದ್ವಿತೀಯ ಆಗಲಿ. ಈ ವರ್ಷ ವಲಯದ ಉಪಾಧ್ಯಕ್ಷನಾಗಿ ನನ್ನಿಂದ ಏನು ಬೇಕು ಸಹಕಾರವನ್ನು ನಾನು ನಿರಂತರ ನಾನು ಕೊಡೋದಕ್ಕೆ ಬದ್ಧನಿದ್ದೇನೆ, ಸಿದ್ಧನಿದ್ದೇನೆ. ನಾನು ಮನೆಗೆ ಸಂಜೆ ಹೋಗುವಾಗ ಒಂದು ನನ್ನ ಗೆಳೆಯರ ಹಣ್ಣಿನ ಅಂಗಡಿ ಉಂಟು ಪುತ್ತೂರಲ್ಲಿ. ನಾನು 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಮನೆಗೆ ಅದೇ ಅಂಗಡಿಯಿಂದ ಪ್ರತಿದಿನದ ಹಣ್ಣನ್ನು ತಗೊಂಡು ಬಹಳಷ್ಟು ವರ್ಷದಿಂದ ತಗೊಂಡು ಹೋಗ್ತಾ ಇದ್ದೇನೆ. ಒಂದು ದಿವಸ ಅದಕ್ಕಿಂತ ಮೊದಲು ಇತ್ತ ಏನೋ ನಾನು ಗಮನಿಸಲಿಲ್ಲ. ಒಂದು ದಿವಸ ನಾನು ಹೀಗೆ ಅಂಗಡಿಯನ್ನ ನನಗೆ ಸ್ವಲ್ಪ ಪುಡಿಸೋದಿತ್ತು. ನೋಡುವಾಗ ಒಂದು ಬುಟ್ಟಿಯಲ್ಲಿ ತುಂಬಾ ಬಿಡಿಯಾದ ದ್ರಾಕ್ಷಿ ಹಣ್ಣು ಇಟ್ಟಿದ್ರು. ಬಿಡಿಯಾದ ದ್ರಾಕ್ಷಿ ಒಂದು ಬುಟ್ಟಿಯಲ್ಲಿ ಇಟ್ಟಿದ್ರು. ಅದಕ್ಕೊಂದು ಬೆಲೆ ನಿಗದಿ ಮಾಡಿ ಅದರೊಳಗೆ ಒಂದು ಬೋರ್ಡ್ ಹಾಕಿದ್ರು. ಅದರ ಆಚೆ ಫುಲ್ ಗೊಂಚಲಾದ ದ್ರಾಕ್ಷಿ ಇನ್ನೊಂದು ಬುಟ್ಟಿಯಲ್ಲಿತ್ತು. ಅದನ್ನು ನೋಡುವಾಗ ಅದರಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಬರ್ದಿತ್ತು. ಸುಮಾರು ಒಂದು 50-100 ರೂಪಾಯಿಗಳ ವ್ಯತ್ಯಾಸ ಇತ್ತು 1 ಕೆಜಿಯಲ್ಲಿ. ನಾನು ಹೀಗೆ ಅವತ್ತು ನನಗೆ ಸ್ವಲ್ಪ ಸಮಯ ಇತ್ತು, ಸ್ವಲ್ಪ ಹೀಗೆ ವಿಮರ್ಶೆ ಮಾಡ್ತಿರುವಾಗ ನಾನು ಕೇಳಿದೆ, 2 ಸಹ ಒಂದೇ ಕಲರ್ನ ದ್ರಾಕ್ಷಿ ಮಾರೆ, ಅದು ಗೊಂಚಲಲ್ಲಿ ಉಂಟು, ಇದು ಬಿಡಿಯಾಗಿ ಉಂಟು, ಟೇಸ್ಟ್ ಸಹ 2 ಸಹ ಒಂದೇ ಉಂಟು, ಅದರ ಬೆಲೆ ಮಾತ್ರ ಯಾಕೆ ವ್ಯತ್ಯಾಸ ಅಂತ ಕೇಳಿದೆ. ಅದಕ್ಕೆ ಅವ ನಗಡಿಕೊಂಡು ಉತ್ತರ ಹೇಳಿದ, ಗೊಂಚಲಲ್ಲಿ ಇದ್ರೆ ಯಾವತ್ತು ಬೆಲೆ ಜಾಸ್ತಿ ಅಂತ. ಬಾಂಧವ್ಯ ಅಥವಾ ಈ ರೀತಿಯ ಒಂದು ಸಂಘಟನೆ ಬಹುಶಃ ವಲಯದಲ್ಲಿ ಇದ್ರೆ ಅದು ಜೆಸಿ ನೆಲ್ಯಾಡಿ ಘಟಕದಲ್ಲಿ ಮಾತ್ರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಬಹಳಷ್ಟು ವಲಯಾಧಿಕಾರಿಗಳನ್ನ, 2 ವಲಯ ಉಪಾಧ್ಯಕ್ಷರುಗಳನ್ನ ನೀಡಿದ ಈ ಘಟಕ ಬಹಳಷ್ಟು ವಲಯದಲ್ಲಿ ಹಿರಿತನದಲ್ಲಿ ಆಗಿರ್ಬೋದು, ತನ್ನ ಕಾರ್ಯಚಟುವಟಿಕೆಗಳ ಮೂಲಕ ಆಗಿರ್ಬೋದು ಹೆಸರುವಾಸಿಯಾದಂತಹ ಘಟಕ ಈ ಜೆಸಿ ನೆಲ್ಯಾಡಿ. ಒಂದು ಪಟ್ಟಣ ಪ್ರದೇಶದಲ್ಲಿ ಒಂದು ಘಟಕವನ್ನು ಸ್ಥಾಪಿಸಿ ಮುನ್ನಡೆಸುವುದು ಒಂದು ಸ್ವಲ್ಪ ಸುಲಭ. ಆದರೆ ಸುಮಾರು 40 ವರ್ಷಗಳ ಹಿಂದೆ ಇಂತಹ ಒಂದು ಪರಿಸರದಲ್ಲಿ ಈ ಘಟಕವನ್ನು ಸ್ಥಾಪಿಸಿ ಹಂತವಾಗಿ ಈ ಹಂತಕ್ಕೆ ಬೆಳೆಸಲಿಕ್ಕೆ ಶ್ರಮ ಪಟ್ಟಂತ ಎಲ್ಲ ಪೂರ್ವಾಧ್ಯಕ್ಷರುಗಳಿಗೆ ನಾನು ವಲಯಾಧ್ಯಕ್ಷನಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ.
2022ರಲ್ಲಿ ನಾನು ಆಡಳಿತ ವಿಭಾಗದ ನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸಿದೆ. ಬಹುಶಃ ಪ್ರಪ್ರಥಮವಾಗಿ ಪದಗ್ರಹಣ ಈ ಘಟಕದ ಪದಗ್ರಹಣನಾಗಿ ಸ್ವಲ್ಪ ದಿವಸ ಕಳೆದರೂ ಸಹ ನನಗೆ ಅಧ್ಯಕ್ಷರ ಪರಿಚಯ ಇರಲಿಲ್ಲ. ಪ್ರೆಸಿಡೆನ್ಷಿಯಲ್ ಅಕಾಡೆಮಿಗೆ ಹೋಗುವ ಸಂದರ್ಭದಲ್ಲಿ ಅದು ನನ್ನ ಜವಾಬ್ದಾರಿ, ಎಲ್ಲರನ್ನ ಕರ್ಕೊಂಡು ಹೋಗುವಂತದ್ದು. ಈ ಸಂದರ್ಭದಲ್ಲಿ ಅವರ ಪರಿಚಯ ಆಯಿತು. ಬಹಳಷ್ಟು ಸೌಮ್ಯ ಸ್ವಭಾವದ ಜಯಂತಿ ಮೇಡಮ್ ರವರು ಆಡಳಿತ ವಿಭಾಗದಿಂದ ಏನೇ ಮಾಹಿತಿ ಕೇಳಿದ್ರು ಅಥವಾ ಇಂಥದ್ದಾದ್ರೂ ಆಗ್ಬೇಕು ಅಂತ ಹೇಳಿದ್ರು ಕ್ಷಣ ಮಾತ್ರದಲ್ಲಿ ಅದನ್ನ ಮಾಡಿ ವಾಪಸ್ ಆಯ್ತು ಸರ್ ಅಂತ ಹೇಳಿ ರಿಪ್ಲೈ ಮಾಡ್ತಾ ಇದ್ರು. ಒಬ್ಬ ನಾಯಕನಾಗಿ ಬೆಳಬೇಕಿದ್ರೆ ಅವನಿಗೆ ಸಿಕ್ಕಿದ ಅಧಿಕಾರವನ್ನು ಉಪಯೋಗಿಸಿ ಪ್ರಶಸ್ತಿಗಳನ್ನ ಪಡೆದು ಅಥವಾ ಮನ್ನಣೆಗಳನ್ನ ಪಡೆದು ಅಥವಾ ಪೇಪರ್ ಅಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸಿದವ ನಾಯಕನಾಗುವುದಿಲ್ಲ. ಅವನ ಜವಾಬ್ದಾರಿಯೊಂದಿಗೆ ಆ ಅಧಿಕಾರವನ್ನು ಯಾವಾಗ ಯಶಸ್ವಿಯಾಗಿ ನಿರ್ವಹಿಸ್ತಾನೋ ಅವ ನಿಜವಾದ ನಾಯಕನಾಗಿರ್ತಾನೆ. ವೃತ್ತಿಯಲ್ಲಿ ಶಿಕ್ಷಕಿ, ಕೃಷಿ, ಉದ್ಯಮ, ಬೇರೆ ಬೇರೆ ಕ್ಷೇತ್ರವನ್ನು ಸಹ ಅದರಲ್ಲಿ ಯಾವುದೇ ಒಂದಕ್ಕೂ ಚ್ಯುತಿ ಬಾರದ ರೀತಿಯಲ್ಲಿ ಅದನ್ನ ಒಂದೇ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಈ ಘಟಕದ ಹಿರಿಮೆಯನ್ನು ಸಹ ಈ ವರ್ಷ 2022ರಲ್ಲಿ ವಲಯದಲ್ಲಿ ಮಿಂಚುವಂತೆ ಮಾಡಿದ ಜಯಂತಿ ಮೇಡಮ್ ಅವರಿಗೆ ವಲಯಾಧ್ಯಕ್ಷನಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 18ರಿಂದ 40, 22 ವರ್ಷ ಒಬ್ಬ ಜೆಸಿ ಆಗಿರ್ಬೋದು. ಆಕ್ಟಿವ್ ಜೆಸಿ ಆಗಿ 18ರಿಂದ 40 ಅಂತ ಹೇಳಿದ್ರೆ 22 ವರ್ಷ ಜೆಸಿ ಆಗಿರ್ಬೋದು. ಅಲ್ಲಿ ಈಗಾಗಲೇ ನನ್ನದು 18 ವರ್ಷ ಭರ್ತಿ ಆಗ್ತದೆ. ಇದು ಕೊನೆಯ ವರ್ಷ, 40ನೇ ವರ್ಷ. ನಾನು ಅವರಿಗೆ ಹೇಳ್ತಿದ್ದೆ 2016ರಲ್ಲಿ ನಾನು ಘಟಕಾಧ್ಯಕ್ಷನಾದಾಗ ಸುಮಾರು 35 ಕಿಲೋಮೀಟರ್ಗಳ ದೂರದಲ್ಲಿ ನನ್ನ ಆಫೀಸ್ ಇತ್ತು. ಅಂತಹ ಪರಿಸ್ಥಿತಿ ನಿಮಗಿಲ್ಲ. ಇಲ್ಲೇ ಹತ್ತಿರದಲ್ಲಿ ಮನೆ ಮಾಡಿಕೊಂಡಿದ್ರು. ನಿಮ್ಮ ಸಹಕಾರಿ ಸಂಘ ಸಹ ಹತ್ತಿರ ಇದೆ, ಅಷ್ಟು ಕಷ್ಟ ಇಲ್ಲ. ಅದು ಅಲ್ಲದೆ ನಮ್ಮದು ಸುಮಾರು 118 ಜನರಿರುವ ಘಟಕ ಜೆಸಿ ಪುತ್ತೂರು. ಅದನ್ನ ಒಂದು ವರ್ಷ ಅಧ್ಯಕ್ಷ ಅವರೇ ಮುಗಿಸಿದ ಒಂದು ದೊಡ್ಡ ಸವಾಲಿನ ಪ್ರಶ್ನೆ. ಅಂತಹ ಒಂದು ಸವಾಲನ್ನೇ ನಾನು ಎದುರಿಸಿ ಬಂದಿದ್ದೇನೆ. ಯಾಕಂದ್ರೆ ನೀವು ಖಂಡಿತ ಆ ಸಮಯ ನಮ್ಮೊಂದಿಗೆ ಹೊಂದಿಕೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ಈ ವರ್ಷ ಬಹುಶಃ ಅವರು ನನ್ನ ಒತ್ತಾಯಕ್ಕೆ ಅಥವಾ ನಿಮ್ಮ ಒತ್ತಾಯಕ್ಕೆ ಇದಕ್ಕಿಂತ ಮೊದಲಾಗ್ತಿದ್ರೆ ನನ್ನ ವಲಯಾಧ್ಯಕ್ಷ ಸಂದರ್ಭದಲ್ಲಿ ಅವರು ನನಗೆ ಘಟಕಾಧ್ಯಕ್ಷ ಆಗಿ ಸಿಗ್ತಿರ್ಲಿಲ್ಲ. ನಮ್ಮದೇನೋ ಯೋಗ ಅಂತ ಅನಿಸ್ತದೆ ನನಗೆ. ಈ ವರ್ಷ ಘಟಕಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾರೆ. ಖಂಡಿತ ತನ್ನ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಧಿಕಾರ ಸಿಕ್ಕಿದ ನಂತರ ಅವ ಸಂಸ್ಥೆಯಲ್ಲಿ ಬಹಳಷ್ಟು ಶ್ರಮ ವಹಿಸಿ ದುಡಿದು ಆ ಸಂಸ್ಥೆಯ ಹೆಸರನ್ನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರುವಾಸಿಯನ್ನಾಗಿ ಮಾಡಿದ್ದಾರೆ. ಖಂಡಿತ ಜೆಸಿ ನೆಲ್ಯಾಡಿ ಈ ವರ್ಷ ಒಬ್ಬ ಅದ್ಭುತ ನಾಯಕನನ್ನ ಪಡ್ಕೊಂಡಿದೆ. ಹಿರಿಯರ ಎಲ್ಲ ಮಾರ್ಗದರ್ಶನ ಅವರ ಮೇಲೆ ಇರಲಿ. ಅವರಲ್ಲಿರುವ ನಾಯಕತ್ವದ ಗುಣಗಳು ಈ ಪರಿಸರದಲ್ಲಿ ಎಲ್ರಿಗೂ ಚಿರಪರಿಚಿತರಾಗಲಿ. ಉತ್ತಮ ಕಾರ್ಯಕ್ರಮಗಳ ಮೂಲಕ ಈ ಒಂದು ಪರಿಸರದಲ್ಲಿ ಜೆಸಿಐ ನೆಲ್ಯಾಡಿಯ ಹೆಸರನ್ನ ವಲಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಲಿದ್ದೆ. ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ತಿಳಿಸ್ತೇನೆ. ಈ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಎನ್ನುವಂಥದ್ದು ಒಂದು ವ್ಯಕ್ತಿತ್ವ ವಿಕಸನ ಸಂಸ್ಥೆ. ಒಂದು 3-4 ವರ್ಷಗಳ ಹಿಂದೆ ನಾನೊಂದು ತರಬೇತಿಯಲ್ಲಿ ಭಾಗವಹಿಸ್ತಿರುವಾಗ ಹೀಗೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ನಾನು ಹೋಗಿದ್ದೆ. ಹೀಗೆ ಬಂದ ಒಬ್ಬ ಶಿಬಿರಾರ್ಥಿ ತರಬೇತರ ಹತ್ರ ಕೇಳ್ತಾರೆ, ಈ ಜೆಸಿಯಲ್ಲಿ ಎಂತ ಸಿಗ್ತದೆ, ಊಟ ಸಿಗ್ತದ ನಮಗೆ? ಅಂದ್ರೆ ಊಟ ಅಂತ ಹೇಳಿದ್ರೆ ನಮಗೆ ಉಣ್ಲಿಕ್ಕೆ ಸಿಗ್ತದ, ಅಂದ್ರೆ ಖರ್ಚಿಗೆ ಸಿಗ್ತದ ಅಥವಾ ಏನಾದ್ರು ಲಾಭ ಉಂಟಾ ಅಂತ ಹೇಳಿದ್ರು. ಅದಕ್ಕೆ ಆ ತರಬೇತದಾರ ಹೇಳಿದ್ರು, ಜೆಸಿಯಲ್ಲಿ ಖಂಡಿತ ಊಟ ಸಿಗುವುದಿಲ್ಲ, ಆದರೆ ಆ ಊಟಕ್ಕೆ ಬೇಕಾಗುವ ಅಕ್ಕಿಯನ್ನ ಹೇಗೆ ಬೆಳೀತದೆ ಅಂತ ಕಲಿಸ್ತದೆ ಅಂತ. ಜೆಸಿ ಅಂದ್ರೆ ನಮಗೆಲ್ಲ ಒಂದು ಆಶೆ ಇದೆ, ಪ್ರತಿಯೊಬ್ಬರಿಗೂ ಆಶೆ ಇದೆ. ಸಮಾಜ ಸೇವೆ ಮಾಡಬೇಕು, ಕಷ್ಟದವರಿಗೆ ಹೆಲ್ಪ್ ಮಾಡಬೇಕು, ಬೇರೆ ಬೇರೆ ಒಂದು ಕನಸುಗಳನ್ನ ನಾವು ಕಾಣ್ತಾ ಇರ್ತೇವೆ. ಆದರೆ ಆ ಸಮಾಜ ಸೇವೆಯನ್ನ ಯಾವ ರೀತಿಯಲ್ಲಿ ಮಾಡಿದ್ರೆ ಪರಿಣಾಮಕಾರಿ ಆಗ್ತದೆ ಎನ್ನುವುದನ್ನ ನಮ್ಮ ಜೆಸಿ ಸಂಸ್ಥೆ ಕಲಿಸ್ತದೆ. ಪದ ಸ್ವೀಕಾರಗೊಂಡ ತಂಡಕ್ಕೆ ಮಾರ್ಗದರ್ಶನ ನೀಡಿದ ನಮ್ಮ ವಲಯಾಧ್ಯಕ್ಷರಾದ JFD ಪುರುಷೋತ್ತಮ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಯುತ TS ಜಾರ್ಜ್, ಪ್ರಾಂಶುಪಾಲರು PU ಕಾಲೇಜ್ ನೂಜಿಬಾಲ್ತಿಲ್ಲ. ಇವರಿಗೆ ಕೂಡ ನಮ್ಮ ಜೆಸಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು